ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ನಿನ್ನೆ ಕರ್ಣನ ಹುಟ್ಟಿನ ತನಕ ಬಂದು ಆ ಹುಟ್ಟನ್ನು ಸಂಕ್ಷಿಪ್ತವಾಗಿ ನೋಡ್ಬಿಟ್ಟಿದ್ವಿ. ಅಂದರೆ ಹುಟ್ಟ ಆದಮೇಲೆ ಏನಾಯಿತು, ಎಲ್ಲಿಗೆ ಬಂದ ಇತ್ಯಾದಿಗಳು. ನದೀ ಪ್ರವಾಹತೋಗತಂ ದದರ್ಶ ಸೂತನಂದನಃ ತಮಗ್ರಹಿತ್ ಸರತ್ನಕಂ ಚಕಾರ ಪುತ್ರಕಂ ನಿಜಂ. ಅದೊಂದು ಜಾಗ ಇತ್ತು, ಅಂಗದೇಶದ ಒಂದು ಸಣ್ಣ ಜಾಗ. ಆ ಅಂಗದೇಶದ ಸಣ್ಣ ಜಾಗದಲ್ಲಿ ಸೂತ ಒಬ್ಬ ಇದ್ದ, ಅವನ ಹೆಸರು ಅಧಿರಥ ಅಂತ. ಈ ಅಧಿರಥ ಇದ್ದಾನಲ್ಲ, ಅವನಿಗೆ ಮಕ್ಕಳಿರಲಿಲ್ಲ. ಅವನು ಸ್ನಾನ ಮಾಡುವಾಗ ಗಂಗಾ ನದಿಯಲ್ಲಿ ತೇಲಿ ಬರ್ತಾ ಇದೆ ಒಂದು ಪೆಟ್ಟಿಗೆ. ನೋಡಿದ, ಆ ಪೆಟ್ಟಿಗೆಯನ್ನು ತೆಗೆದುಕೊಂಡ, ತೀರಕ್ಕೆ ಬಂದು ಬಿಚ್ಚಿದ. ಅಲ್ಲಿ ಕಂಡಿತು ಮಗು. ರತ್ನವನ್ನು ತೆಗೆದುಕೊಂಡ, ಮಗುವನ್ನು ತೆಗೆದುಕೊಂಡ. ಸೂತೇನಾಧಿರಥೇನ ಲಾಳಿತ ತನುಃ ತದ್ಭಾರ್ಯಯ ರಾಧಯ ಸಮೃದ್ಧೋ ನಿಖಿಲಾಶ್ರುತಿರಧಿಜಗೌ ಶಾಸ್ತ್ರಾಣಿ ಸರ್ವಾಣಿ ಚ ಬಾಲ್ಯಾದೇವ ಮಹಾಬಲೋ ನಿಜಗುಣೈಃ ಸಂಭಾಸಮಾನೋ ವಸನ್ನಾಮ್ನಾಸೌ ವಸುಷೇಣತಾಮಗಮದಸ್ಯಾಸೀಧ್ಯಮ ತದ್ವಸು. ಅಧಿರಥ ಅನ್ನುವ ಸೂತ ತದ್ಭಾರ್ಯಯ ರಾಧಯ, ಅವನ ಹೆಂಡತಿ ರಾಧೆ. ಅದಕ್ಕೆ ರಾಧಾ ಆಗಿರೋದ್ರಿಂದ ರಾಧೇಯ ಅಂತ ಕರೀತಾರೆ. ಕರ್ಣನನ್ನ ರಾಧೇಯ ಅಂತ, ಯಾಕೆಂದ್ರೆ ರಾಧೆಯ ಮಗ. ಸಮೃದ್ಧೋ ನಿಖಿಲಾಶ್ರುತಿ ರಧಿಜಗೌ, ಬೆಳಿತಾ ಬೆಳಿತಾ ಎಲ್ಲ ವೇದಗಳನ್ನ ಕಲಿತಾ. ಶಾಸ್ತ್ರಾಣಿ ಸರ್ವಾಣಿ ಚ, ಎಲ್ಲ ಶಾಸ್ತ್ರಗಳನ್ನೂ ಕಲಿತಾ. ತಮುತ್ಸೃಷ್ಟಂ ಜಲೇ ಗರ್ಭಂ ರಾಧಾ ಭರ್ತಾ ಮಹಾಯಶಾಃ ಪುತ್ರತ್ವೇ ಕಲ್ಪಯಾಮಾಸ ಸಭಾರ್ಯ ಸೂತನಂದನಃ. ನೀರಿನಲ್ಲಿ ಬಿಟ್ಟಾಗ ರಾಧಾ ಭರ್ತ, ರಾಧೆಯ ಗಂಡ ಅಂದರೆ ಅಧಿರಥ, ಆ ಮಗುವನ್ನ ತನ್ನ ಮಗ ಅಂತ ಇಟ್ಟುಕೊಂಡ. ಆಮೇಲೆ ಬೆಳೆದಿದ್ದಾರೆ. ಆಮೇಲೆ ಅವರಿಗೆ ಕರ್ಣ ಸಿಕ್ಕಿದ ಮೇಲೆ ಅವರಿಗೆ ಬಹಳ ಜನ ಮಕ್ಕಳಾಗಿದ್ದಾರೆ. ಅವನು ನೋಡಿ ಹೇಳ್ತಾರೆ, ನಿಖಿಲ ಶ್ರುತಿ ಅಧಿಜಗವು ಅಂತ. ಎಲ್ಲ ವೇದಗಳನ್ನು ಕಲಿತಾ ಅಂತ ನೀವು ಗಮನಿಸಬೇಕಾದದ್ದು. ವೇದಗಳನ್ನು ಕಲಿತಾ. ಯಾಕೆ ವೇದ ಕಲಿತದ್ದು? ಅಧಿಕಾರ ಇತ್ತು, ಕಲಿತ. ಸೂತನಿಗೆ ವೇದಾಧಿಕಾರ ಇತ್ತು, ಕಲಿತ. ಅದರಿಂದ ಹಾಗಾದ್ರೆ ಅಸ್ತ್ರ ಕಲಿಸಲ್ಲ ಅಂತ ಯಾಕೆ ಹೋಗಿದ್ದು? ಹೌದು, ದ್ರೋಣಾಚಾರ್ಯರಿಗೆ ನೋಡಿದಾಗ ಅವನು ಸೂತ ಅಂತ ಅನ್ನಿಸಿತು. ಅಸ್ತ್ರ ಕಲಿಸ್ಕೊಡಲ್ಲ ಯಾಕೆ ಅಂತಂದ್ರೆ, ಮಾಡುವ ಸಾರಥ್ಯದ ಕೆಲಸಕ್ಕೆ ಅಸ್ತ್ರ ಬೇಕಿಲ್ಲ. ಹಾಗೆ ಅವರು ಕಲಿಸ್ಕೊಡ್ಲಿಲ್ಲ. ವಸ್ತುತಃ ವೇದ ಕಲೀಲಿಕ್ಕೆ ಯಾವ ನಿಷೇಧವೂ ಇಲ್ಲ. ಆದ್ದರಿಂದ ಕ್ಷತ್ರಿಯರಿಗುಂಟು, ವೈಶ್ಯರಿಗುಂಟು, ಕ್ಷತ್ರಿಯ ವೈಶ್ಯ ಬ್ರಾಹ್ಮಣರ ಉಪಜಾತಿಗಳಿಗೂ ಉಂಟು, ಎಲ್ಲರಿಗೂ ಉಂಟು. 3% ಜನರಿಗೆ ವೇದಾಧಿಕಾರ ಇದೆ. ಬ್ರಾಹ್ಮಣರಲ್ಲಿಯೂ ಯಾರಿಗೆ ವೇದವನ್ನು ಗ್ರಹಿಸುವ ಶಕ್ತಿ ಇಲ್ಲ ಅವ್ರಿಗಿಲ್ಲ. ಯಾಕೆಂದ್ರೆ ಅಧಿಕಾರ ಅಂತನ್ನೋದು ಪ್ರಜ್ಞೆಗೆ ಸಂಬಂಧಪಟ್ಟದ್ದು. ಅವತ್ತಿನ ಕಾಲದಲ್ಲಿ ಸ್ಪಷ್ಟ ಇತ್ತು. ಇವತ್ತು
ಕಲಸು ಮೇಲೋಗರ ಆಗಿದೆ. ಅದರಿಂದಾಗಿ ವ್ಯಕ್ತಿಯನ್ನು ನೋಡಿಕೊಂಡು ನಾವು ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಿಖಿಲಾಹ ಶ್ರುತೀ ಅಧಿಜಗವು, ಎಲ್ಲ ವೇದಗಳನ್ನು ಕಲಿತ, ಶಾಸ್ತ್ರಾಣಿ ಸರ್ವಾಣಿ ಚ, ಎಲ್ಲ ಶಾಸ್ತ್ರಗಳನ್ನೂ ಕಲಿತ, ಬಾಲ್ಯಾದೇವ ಮಹಾಬಲೋ ನಿಜ ಗುಣೈ ಸಂಭಾಸಮಾನೋ ವಸತ್. ನೋಡಿ, ಕರ್ಣನ ಬಗ್ಗೆ ಕೊರಳು ಬಿಚ್ಚಿ ಆಚಾರ್ಯರು ಹೊಗಳುತ್ತಾರೆ. ಮಹಾಬಲಃ, ಒಳ್ಳೆ ಬಲಿಷ್ಠ, ನಿಜ ಗುಣೈ ಸಂಭಾಸಮಾನ, ಒಳ್ಳೆ ಗುಣಗಳಿಂದ ಕೂಡಿದ್ದ. ಗೊತ್ತಾಯ್ತಾ? ಒಳ್ಳೆ ಗುಣಗಳಿಂದ ಕೂಡಿದ್ದ. ವೇದವ್ಯಾಸರು ಮತ್ತೆ ಮಧ್ವರು ಏನೇನು ಗುಣ ಇದೆ ಅದನ್ನು ಹೇಳ್ತಾ ಹೋಗ್ತಾರೆ. ನ್ಯೂಟ್ರಲ್ ಆಗಿ ಹೇಳ್ತಾ ಹೋಗ್ತಾರೆ. ತಟಸ್ಥರು ಅವರು, ಯಾರ ಬಗೆಗೂ ಪಕ್ಷಪಾತ ಇಲ್ಲ. ಯಾರದೇನು ಒಳ್ಳೆ ಗುಣ ಇದೆ ಅದನ್ನು ಹೇಳ್ತಾರೆ, ಯಾರದೇನು ಕೆಟ್ಟ ಗುಣ ಇದೆ ಅದನ್ನು ಹೇಳ್ತಾರೆ, ಏನೇನಾಯ್ತು ಅದನ್ನು ಹೇಳ್ತಾರೆ. ಯಾವುದನ್ನು ಮುಚ್ಚಿಡ್ಲಿಲ್ಲ ವೇದವ್ಯಾಸರು. ಮುಚ್ಚಿಡೋ ಅಂತ ಪ್ರಸಂಗವೇ ಇಲ್ಲ. ಅವತ್ತಿನ ಕಾಲದಲ್ಲಿ ಇದ್ದದ್ದನ್ನು ಒಪ್ಕೊಂಡ್ಬಿಡ್ತಾ ಇದ್ರಪ್ಪ. ಇವತ್ತಿನ ಕಾಲದಲ್ಲಿ ಇದ್ದದ್ದನ್ನು ಒಪ್ಕೊಳ್ಳಿಕ್ಕೆ 108 ತರಲೆ ತಾಪತ್ರಯಗಳು. ಅಯ್ಯೋ, ಅವ್ರೇನು ಅನ್ಕೊಳ್ತಾರೋ ಏನೋ, ಇವರೇನು ಅನ್ಕೊಳ್ತಾರೋ ಏನೋ ಅನ್ನೋದ್ರಿಂದ ಶುರು ಆಗಿ ಸತ್ಯ ಹೇಳಿದ್ರೆ ನಾವೇ ಒದ್ದಾಡಬೇಕಾಗತ್ತೆ ಅನ್ನೋದರ ತನಕ ಎಲ್ಲ ಮುಚ್ಚಿಟ್ಟುಕೊಂಡು ಬಾಳು. ಅವತ್ತಿನ ಕಾಲದಲ್ಲಿ ಹಾಗಿರಲಿಲ್ಲ. ಬೇಕಿಲ್ಲ ಅದು. ನೀವು ಹೇಗಿದ್ದೀರೋ ಹಾಗೆ ತೋರಿಸಿಕೊಂಡು ಬಿಡಿ, ಸುಖವಾಗಿರ್ತೀರಾ. ಅವರೇನೋ ಅಂದುಕೊಳ್ತಾರೆ ಅಂತನ್ನೋದು ಇಲ್ಲ, ಬೇಕಿಲ್ಲ. ವೇದವ್ಯಾಸರು ಮಹಾಭಾರತದ ಪಾತ್ರ ಪರಿಚಯದಲ್ಲಿ ಹಾಗಿದ್ರು. ಏನಿದೆಯೋ ಅದನ್ನು ಹೇಳಿದ್ರು, ಯಾವುದನ್ನೂ ಮುಚ್ಚಿಡ್ಲಿಕ್ಕೆ ಹೋಗಲಿಲ್ಲ. ಒಬ್ಬ ಸರ್ಜನಶೀಲ ಕೃತಿ, ಕ್ರಿಯೇಟಿವ್ ವರ್ಕ್ ಮಾಡುವವನಿಗೆ ಆ ತಟಸ್ಥತೆ ಇರಬೇಕು. ಆದರೆ ಮಾತ್ರ ಅವನು ಬರೆದ್ರೆ ಅದು ಕರೆಕ್ಟ್ ಆಗತ್ತೆ. ಇಲ್ಲ ಅಂತಂದ್ರೆ ಒಂದು ಪಾತ್ರದ ಮೇಲೆ ಪ್ರೀತಿ ಇದ್ದು ಅದನ್ನು ಚೆನ್ನಾಗಿ ಚಿತ್ರಿಸ್ತಾನೆ. ಕೆಲವೊಮ್ಮೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ, ಎತ್ತರ ಇಲ್ಲದೆ ಅದನ್ನ ತಮ್ಮ ಮೂಸೆಯಲ್ಲಿ ಹೇಳ್ಕೊಳ್ಳೋದು. ಉದಾಹರಣೆಗೆ ಕಾಳಿದಾಸ ಶಕುಂತಲಾದಲ್ಲಿ, ಅಭಿಜ್ಞಾನ ಶಾಕುಂತಲಾದಲ್ಲಿ ದುಷ್ಯಂತ ಗೊತ್ತಿತ್ತು, ಶಕುಂತಲೆ ನನ್ನ ಹೆಂಡತಿ ಅಂತ ಗೊತ್ತಿತ್ತು. ಆದರೂ ಕೂಡ ಅವ ಏನು ಮಾಡಿದ, ನನ್ನ ಹೆಂಡತಿ ಅಲ್ಲ, ನೀನು ಯಾರೋ ಗೊತ್ತಿಲ್ಲ ಅಂತ ಹೇಳ್ದ. ಅವಳಿಗೆ ಸಿಟ್ಟು ಬಂತು, ಚೆನ್ನಾಗಿ ಬೈದ್ಲು. ತಲೆ ಒಡೆದೋಗತ್ತೆ ನಿಂದು ಅಂತಂದು. ನಾನು ಶಾಪ ಕೊಟ್ಟರೆ ನಿನ್ನ ತಲೆ ಒಡೆಯುತ್ತೆ ನಿಂದು ಅಂತ ಹೇಳೋದು. ಅಷ್ಟು ಜೋರಾಗಿ ಬೈದವಳು. ಶಕುಂತಲೆ ಮೆತುವಿನ ಹೆಣ್ಣಲ್ಲ. ಅಲ್ಲ, ಈ ವೇದವ್ಯಾಸರು ಚಿತ್ರಿಸಿದ ಯಾವ ಹೆಣ್ಣು ಕೂಡ ಮೆತು ಅಲ್ಲ, ಗಟ್ಟಿ. ದ್ರೌಪದಿಯನ್ನೇ ನೋಡಿ, ಗಂಡ ತಪ್ಪು ಮಾಡಿದಾಗ ಬೈತಾಳವಳು. ಪತಿವ್ರತೆ ಅಂತ ಹೇಳಿ ಗಂಡ ತಪ್ಪು ಮಾಡಿದ್ರು ಸರಿ ಅಂತೇನು ಹೇಳಲ್ಲ. ಆ ಥರದ ಹೆಣ್ಣಿದ್ರೆ ಯಾಕೆ ಸಮಾಜ ಉದ್ಧಾರ ಆಗಲ್ಲ? ತಪ್ಪಿದೆ ತಪ್ಪು ಅಷ್ಟೇ. ತಪ್ಪಿಲ್ಲದೆ ಹೋದರೆ ತಪ್ಪು ಅಂತ ಹೇಳಿದ್ರು ತಪ್ಪೇ. ಅದು ತಪ್ಪಿದ್ರೆ ತಪ್ಪು ಅಂತ ಹೇಳ್ಬೇಕು, ಸರಿ ಇದ್ರೆ ಸರಿ ಒಪ್ಪಬೇಕಷ್ಟೇ. ವೇದವ್ಯಾಸರ ಆ ಪಾತ್ರ ಹಾಗಿದೆ. ಇವನೇನು ಮಾಡಿದ, ಯೋಚನೆ ಮಾಡಿದ, ಅದೆಂಗೆ ಗೊತ್ತಿದ್ದು ಕೂಡ ಹೇಗೆ ಮುಚ್ಚಿಡೋದು, ಅದಕ್ಕೆ ಶಾಪ ಸೃಷ್ಟಿ ಮಾಡಿದ. ಯಾರೋ ಬಂದರು, ಅವಳು ಎಲ್ಲೋ ಅನ್ಯಮನಸ್ಕಳಾಗಿದ್ಲು, ನೀನು ಯಾರನ್ನು ನೆನಪಿಸಿಕೊಂಡು ನನಗೆ ಸತ್ಕಾರ ಕೊಡಲಿಲ್ವೋ ಅವರಿಂದ ನಿನಗೆ ವಿಯೋಗ ಆಗಲಿ ಅಂತ ಹೇಳಿ ಅವನು ಶಾಪ ಕೊಟ್ಟ. ಹಾಗೆ ಅವನಿಗೆ ನೆನಪಿಗೆ ಬರಲಿಕ್ಕೆ ಉಂಗುರ ಕೊಟ್ಟಿದ್ದ. ಆ ಉಂಗುರ ಕಳೆದು ಹೋಯಿತು. ನೆನಪಾದಳು ಶಕುಂತಳೆ, ನೆನಪು ಹೊರಟೋಯ್ತು, ಮರೆತು ಹೋದ್ಲವಳು. ಆಮೇಲೆ ಉಂಗುರ ಸಿಕ್ತು, ನೆನಪಾಯ್ತು ಅಂತ. ಇವೆಲ್ಲ ಕಾಳಿದಾಸನ ಸಮಸ್ಯೆ. ಯಾಕೆ ಅಂದರೆ ಅವನಿಗೆ ದುಷ್ಯಂತನ ಮೇಲೆ, ಅಯ್ಯೋ ದೇವರೇ, ಜನ ಏನು ಅನ್ಕೊಳ್ತಾರೋ ಏನೋ, ಈ ಥರದ ಪಾತ್ರವನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅದನ್ನು? ಅದಕ್ಕೆ ಅವನೇನು ಮಾಡಿದ, ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡಿದ. ಅಲ್ಲಿ ದುಷ್ಯಂತನ ಒಳ್ಳೆಯ ಗುಣಗಳನ್ನು ಹೇಳ್ತಾ ಹೋದ. ಶಕುಂತಲೆಯು ಒಳ್ಳೆ ಅವಳನ್ನು ಹೇಳ್ತಾ ಹೋದ. ಸುಕುಮಾರಿಯಾಗಿ ಚಿತ್ರಿಸ್ತಾ ಹೋದ. ಬಹಳ ಏನು ಫೆಮಿನಿಸ್ಟಿಕ್ ನೇಚರ್ ಅಂತ ಕರೀತಾರಲ್ಲ, ಮಿದುವಾಗಿ, ಲಾವಣ್ಯವತಿಯಾಗಿ, ನಾಚಿಕೆ ಇರುವವಳಾಗಿ, ಸಾಫ್ಟ್ ಕ್ಯಾರೆಕ್ಟರ್, ಸಾಫ್ಟೆಸ್ಟ್ ಕ್ಯಾರೆಕ್ಟರ್ ಆಗಿ ಚಿತ್ರಿಸಿದ. ಅದಕ್ಕೆ ಏನು ಮಾಡೋದು, ಉಂಗುರದ ಮೇಲೆ ಹಾಕ್ಬಿಟ್ಟ. ಉಂಗುರ ಸಿಕ್ಕಿದ್ದಿದ್ರೆ ಆಧರಿಸ್ತಾ ಇದ್ದ, ಉಂಗುರ ಸಿಗಲಿಲ್ಲ, ನೆನಪಾಗಲಿಲ್ಲ ಅಂತ. ಅದರಿಂದಾಗಿ ಕಷ್ಟ. ಇವೆಲ್ಲ ಬಹಳ ಸಮಸ್ಯೆಗಳಿವೆಲ್ಲ.
ಒಂದು ಪಾತ್ರವನ್ನು ನಾವು ನೋಡಬೇಕು ಅಂತಾದರೆ ಅದರ ಲೆವೆಲಲ್ಲೇ ನಿಂತು ಅರ್ಥ ಮಾಡ್ಕೊಳ್ಬೇಕು. ವೇದವ್ಯಾಸರ ಪಾತ್ರ ಗಟ್ಟಿ ಪಾತ್ರ. ಅದರಿಂದಾಗಿ ವೇದವ್ಯಾಸರು ಏನಿದೆಯೋ ಅದನ್ನು ಹೇಳ್ತಾ ಹೋಗ್ತಾರೆ. ಕರ್ಣನನ್ನು ಹೊಗಳಿದ್ರು, ಸುಮ್ಮನೆ ಅಲ್ಲ. ಕರ್ಣನನ್ನು ತೆಗಳೂ ಇಲ್ಲ, ಹೊಗಳೂ ಇಲ್ಲ. ಅಲ್ಲಿ ಏನಿದೆ ಅದನ್ನು ಹೇಳ್ತಾ ಹೋದ್ರು. ದೇವರಲ್ಲದೆ ಇನ್ಯಾರು ಸಮ. ಬಾಲ್ಯಾದೇವ ಮಹಾಗುಣ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳುವ ಹಾಗೆ ನಿಜಗುಣೈಹಿ ಸಂಭಾಸಮಾನ, ಒಳ್ಳೆ ಗುಣಗಳಿಂದ ಕೂಡಿದ್ದಂತೆ. ಆ ಗುಣಗಳಿಂದಲೇ ಅವನನ್ನು ಗುರುತಿಸ್ತಾ ಇದ್ರು. ನಾಮ್ನಾಸೌ ವಸುಷೇಣ ತಾಮಗಮತ್, ಅವನ ಹೆಸರು ವಸುಷೇಣ ಅಂತ. ಕಾರಣ ಏನು ಅಂದರೆ ಆಸೀಧಿ ಅಮ ತದ್ವಸು, ವಸು ಹಣ, ಅಮ ಅವನ ಹತ್ತಿರ, ಆಸೀತ್ ಹಿ ಇತ್ತಲ್ಲವೇ, ಅದಕ್ಕೆ ಅವನು ವಸುಷೇಣ. ಅಥ ಕುಂತಿ ದತ್ತ ಸಾ ಪಾಂಡೋ ಸೋಪ್ಯೇತಯ ಚಿರಂ ರೇಮೆ ಶೂರಾಚ್ಛೂದ್ರ್ಯಾಂ ಜಾತಾಂ ವಿದುರೋ ವಹದಾರುಣೀಂ ಗುಣಾಢ್ಯಾಂ ಚ. ಅಥ ಕುಂತಿ ದತ್ತ, ಆಮೇಲೆ ಇದು ಆದ ಮೇಲೆ ಇದು ಯಾರಿಗೂ ಗೊತ್ತಾಗದೆ ನಡೆದು ಹೋಗಿದ್ದು. ಅಬ್ಬಬ್ಬ ಅಂತಂದ್ರೆ ಇಬ್ಬರು ದಾಸಿಯರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಕುಂತಿ ಏನು ಮಾಡಿದ್ಲು, ಸ್ವಯಂವರದಲ್ಲಿ ಪಾಂಡುವನ್ನು ವರಿಸಿದಳು. ಪಾಂಡು ಕುಂತಿಯದ್ದು ಅನುರೂಪವಾದ ಜೋಡಿ. ಅದಾದ ಮೇಲೆ ಪಾಂಡುವಿನ ಮದುವೆ ಆಯಿತು, ಧೃತರಾಷ್ಟ್ರನ ಮದುವೆ ಆಯಿತು, ಪಾಂಡುವಿನ ಮದುವೆ ಆಯಿತು, ವಿದುರನ ಮದುವೆ ಆಗಬೇಕು. ವಿದುರ ಯಾರನ್ನ ಮದುವೆ ಆಗಿದ್ದು? ಶೂರಾಚ್ಛೂದ್ರ್ಯಾಂ ಜಾತಾಂ ಅಂದ್ರು. ಶೂರ ಯಾರು? ಕುಂತಿ. ಶೂರ ಕುಂತಿಯ ಅಪ್ಪ. ನೆನಪಿಟ್ಟುಕೊಳ್ಳಿ, ಈ ಸಂಬಂಧವನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಶೂರ ಯಾರು? ಕುಂತಿಯ ಅಪ್ಪ. ಆಮೇಲೆ ಅವನನ್ನು ಕುಂತಿ ಭೋಜನಿಗೆ ಕೊಟ್ಟಿದ್ದು. ನಿಮಗೆ ಕೃಷ್ಣನನ್ನ ಶೌರಿ ಅಂತ ಕರೀತಾರೆ ಗೊತ್ತಾ? ಯಾಕೆ? ಶೂರನ ಪರಂಪರೆಯಲ್ಲಿ ಬಂದವ ಶೌರಿ. ಬಾರು ಮುರಾರಿ ಬಾಲಕ ಶೌರಿ. ಶೂರನ ಪರಂಪರೆಯಲ್ಲಿ ಬಂದವ ಶೌರಿ. ಆಯ್ತಾ? ಈ ಶೂರನಿಗೆ ಒಬ್ಬಳು ಶೂದ್ರ ಸ್ತ್ರೀ ಇದ್ಲು, ಅವನ ದಾಸಿ. ಅವಾಗ ದಾಸಿ ಮನೆ ಕೆಲಸ ಮಾತ್ರ ಅಲ್ಲ, ಮೈ ಕೆಲಸವನ್ನು ಮಾಡ್ತಾ ಇರ್ತಿದ್ಲು. ಅಂದರೆ ರಾಜರಿಗೆ ಮಾತ್ರ ಅದು ಅನ್ವಯ, ಇನ್ಯಾರಿಗೂ ಇಲ್ಲ. ರಾಜರಿಗೆ ಮಾತ್ರ ಈ ನಿಯಮ ಅನ್ವಯ ಆಗೋದು. ಇನ್ನೊಮ್ಮೆ ಸ್ಪಷ್ಟ ಕೇಳಿಕೊಳ್ಳಿ, ರಾಜರಿಗೆ ಮಾತ್ರ. ಇವಾಗ ಅವ್ರಿಗೂ ಆಗಲ್ಲ. ಅವತ್ತಿನ ಕಾಲದ ನಡೆಗಳು, ಅವತ್ತಿನ ಕಾಲದ ಪದ್ಧತಿಗಳನ್ನೆಲ್ಲ ನೀವು ಇವತ್ತಿನ ದೃಷ್ಟಿಕೋನದಿಂದ ಚಿಂತನೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಆ ಕಾಲದ ಆ ಕಾಲಕ್ಕೆ ಮುಗೀತು. ಅದನ್ನು ಮೀರಿ ಒಳ್ಳೆಯದೇನಿದೆ ಕೆಟ್ಟದೇನಿದೆ ಅಂತ ನೋಡ್ಬೇಕಷ್ಟೇ. ಆ ಕಾಲದ ಪದ್ಧತಿ. ಶೂರ ಛೂದ್ರ್ಯಾಂ ಜಾತಾಂ, ಆ ಶೂದ್ರ ಸ್ತ್ರೀ ಒಬ್ಳು ಇದ್ಲು, ದಾಸಿ. ಅವಳಲ್ಲಿ ಒಬ್ಳು ಮಗಳು ಹುಟ್ಟಿದ್ಲು, ಆರುಣಿ ಅಂತ ಅವಳ ಹೆಸರು. ಅವಳನ್ನು ವಿದುರ ಮದುವೆ ಆದ. ಗೊತ್ತಾಯ್ತಲ್ಲ? ಅಂದ್ರೆ ಯಾರು? ಸೋದರತ್ತೆ ಏನು ವಿದುರ ಕೃಷ್ಣನಿಗೆ ಒಂಥರ ಸೋದರ ಮಾವ, ಸೋದರತ್ತೆಯ ಗಂಡ ಮಾವ. ಕುಂತಿಗೆ ಇನ್ನೂ ಹತ್ತಿರ ಆಯಿತು. ಪಾಂಡು ಮತ್ತೆ ವಿದುರ ಇಬ್ಬರು ಅಕ್ಕ ತಂಗಿಯರನ್ನ ಮದುವೆ ಆದ ಹಾಗಾಯಿತು. ಇದು ಅತ್ಯಂತ. ಆದರೆ ಇವತ್ತು ಯಾವತ್ತು ನೋಡಿ, ನಮ್ಮ ಮುಂಡಿಗೆಯಲ್ಲಿ ಅದು ಬರಲೇ ಇಲ್ಲ, ದಾಸರ ಮುಂಡಿಗೆಯಲ್ಲಿ. ಅದರಿಂದಾಗಿ ನಾನು ಯಾವತ್ತೂ ಹೇಳೋದು, ಮುಂಡಿಗೆಯ ಹಿಂದೆ ಬೀಳ್ಬೇಡಿ, ಸಂಬಂಧವನ್ನು ಕಲ್ಪನೆ ಮಾಡೋದು. ನಾವು ಇದಕ್ಕೊಂದು ಸಂಬಂಧ ಹೇಳ್ಬೋದು, ಇದನ್ನಿಟ್ಕೊಂಡು ಅನೇಕ ಸಂಬಂಧಗಳನ್ನು ಬರಿಬಹುದು ಪದ್ಯದಲ್ಲಿ, ದೊಡ್ಡ ಸಂಗತಿ ಅಲ್ಲ. ಅದರಿಂದಾಗಿ ಮುಂಡಿಗೆ ಅನ್ನೋದು ಸಂಬಂಧವನ್ನು ನಾವು ಕಂಡಂತೆ ಅಥವಾ ದಾಸರು ಪುರಾಣಗಳಲ್ಲಿ ಕಂಡಂತೆ ಅದು ಒಂದು ಬರೆಯುವಂತಹ ಚಮತ್ಕಾರ ಪದ್ಯ, ಒಗಟು ಅಷ್ಟೇ. ಒಗಟಿನಿಂದ ಏನು ಪ್ರಯೋಜನ ಇಲ್ಲ. ಶಬ್ದ ಅಲಂಕಾರ, ಅದು ಅರ್ಥಾಲಂಕಾರವೂ ಅಲ್ಲ, ಅದು ಶಬ್ದಾಲಂಕಾರ. ಅದರಿಂದಾಗಿ ಮುಂಡಿಗೆ ಹಿಂದೆ ಬೀಳಬೇಡಿ ಅಂತ. ಹೀಗಾಗಿ ಅವಳು ಕುಂತಿಯ ತಂಗಿ ಒಂದು ರೀತಿಯಲ್ಲಿ ನೋಡಿದ್ರೆ, ಆದರೆ ತಾಯಿ ಬೇರೆ, ತಂದೆ ಒಬ್ಬನೇ. ಇಷ್ಟು ಹತ್ತಿರದ ಸಂಬಂಧ ಅವರಿಗೆ. ಹೀಗೆ ಧೃತರಾಷ್ಟ್ರನ ಮದುವೆ ಆಯಿತು, ಪಾಂಡುವಿನ ಮದುವೆ ಆಯಿತು, ವಿದುರನ ಮದುವೆ ಆಯಿತು.
ಆ ಪಾಂಡವಿಗೆ ಇನ್ನೊಬ್ಬಳು ಹೆಂಡತಿ ಬಂದು. ಯಾರವಳು? ಅಥ ಚರ್ತಾಯನ ನಾಮ ಮದ್ರೇಶಃ ಪುತ್ರತುಲ್ಯ ಶಕ್ರತುಲ್ಯ ಪುತ್ರಾರ್ಥಿ ಕನ್ಯಾರತ್ನಂ ಚೇಚ್ಛಂಶ್ಚಕ್ರೆ ಬ್ರಾಹ್ಮಂ ತಪೋ ವರಂ ಚಾಪ. ಅಥ ಚ ಋತಾಯನ ನಾಮ, ಋತಾಯನ ಅಂತ ಒಬ್ಬ ಮದ್ರ ದೇಶದ ಒಡೆಯ. ಮದ್ರ ಅಂದರೆ ಈಗಣ ಪಾಕಿಸ್ತಾನದ ಪಂಜಾಬ್ ಮದ್ರ ದೇಶ. ಅಲ್ಲಿ ಅವನು ಯಾರು ಅಂತಂದರೆ ಶಲ್ಯನ ಅಪ್ಪ ಋತಾಯನ. ಈ ಮದ್ರ ದೇಶದ ಒಡೆಯ ಋತಾಯನ ಇದ್ದಾನಲ್ಲ, ಇಂದ್ರನಂತಹ ಒಬ್ಬ ಮಗ ಬೇಕು ಅಂತ ಬಯಕೆ ಆಯಿತು. ಶ್ರೇಷ್ಠಳಾದ ಒಬ್ಬಳು ಕನ್ಯೆ ಬೇಕು ಅಂತನೂ ಅವನು ಬಯಸಿ ಬ್ರಾಹ್ಮಂ ವರಂ ಚಕ್ರೇ, ಬ್ರಹ್ಮದೇವರ ತಪಸ್ಸನ್ನು ಮಾಡಿದ. ವರಂಚ ಆಪ, ವರವನ್ನೂ ಹೊಂದಿದ. ಯಾರವನು? ಮಗ ಬಂದ ಶಲ್ಯ. ಶಲ್ಯ ಅಂದ್ರೆ ಏನದು? ನಮ್ಮ ಗುರುಗಳು ಬಹಳ ಚಂದ ಮಾಡಿ ಅದನ್ನು ಹೇಳ್ತಾರೆ, ಶಕ್ರತುಲ್ಯ ಶಲ್ಯ ಅಂತ. ಅಬ್ರಿವೇಶನ್ ಆದ್ಯಂತ ಪದಗಳನ್ನು ಸೇರಿಸಿದ್ರೆ ಶಕ್ರ ಅಂದ್ರೆ ಇಂದ್ರ, ತುಲ್ಯ ಅಂತಂದ್ರೆ ಸಮ, ಶಕ್ರ ತುಲ್ಯ, ಅದಕ್ಕೆ ಶಲ್ಯ ಅಂತ. ವಸ್ತುತಃ ಇನ್ನೊಂದು ನಿರ್ವಚನವನ್ನು ಆಚಾರ್ಯರು ಹೇಳ್ತಾರೆ, ಆದರೆ ಈ ನಿರ್ವಚನವನ್ನು ಗುಟ್ಟಾಗಿ ಇಟ್ಟಿದ್ರು ಆಚಾರ್ಯರು. ಮದ್ರೇಶಃ ಶಕ್ರ ತುಲ್ಯ ಪುತ್ರಾರ್ಥಿ ಅನ್ನುವಲ್ಲಿ ಶಲ್ಯ ಅನ್ನೋದು ಅಡಗಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಿರ್ಣಯ ಭಾವ ಚಂದ್ರಿಕಾಕಾರರು ರಿವೀಲ್ ಮಾಡಿದ್ರು, ಅದು ಶಲ್ಯ ಅಂದ್ರೆ ಏನಪ್ಪ, ಶಕ್ರ ತುಲ್ಯ ಅಂತ ಅರ್ಥ ಅಂತ. ಅಂದ್ರೆ ಒಂದು ಗ್ರಂಥವನ್ನು ಸೀರಿಯಸ್ ಆಗಿ, ಮತ್ತೆ ಅವರು ಈ ಜೀವನದಲ್ಲಿ ಇಷ್ಟು ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ ತಾತ್ಪರ್ಯ ನಿರ್ಣಯದ ಬಗ್ಗೆ. ಒಂದೇ ಒಂದು ಸರ್ತಿ ಅವರ ಗ್ರಂಥದ ವೈಶಿಷ್ಟ್ಯದ ಬಗ್ಗೆ ವಿದ್ಯಾಪೀಠದಲ್ಲಿ ಇದು ಬಿಡುಗಡೆಯಾಗುವ ಮೊದಲು ಒಂದು ವಾರ ಮಾಡಿದ್ರು ಅಷ್ಟೇ. ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲೂ ಉಪನ್ಯಾಸವೇ ಮಾಡಲಿಲ್ಲ ಅವರು, ಯಾರಿಗೂ ಪಾಠನೂ ಮಾಡಲಿಲ್ಲ. ಅಂದ್ರೆ ಏನು ನೀವು ಲೆಕ್ಕ ನೀವು ನೋಡಿ, ಬೇರೊಬ್ಬರಿಗಾಗಿ ಹೇಳಲಿಕ್ಕಾಗಿ ಓದಿದ್ದಲ್ಲ, ಓದಿದ್ರಷ್ಟೇ. ಅದು ಹಲವಾರು ವರ್ಷಗಳ ಕಾಲ ಓದಿ 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 ವ್ಯಾಖ್ಯಾನ ಬರೆಯೋ ಹಾಗಾಯ್ತು. ನಾವು ಹಾಗೆ ಮಾಡಬೇಕು. ಓದಲಿಕ್ಕೆ ಮೊದಲು ಓದಬೇಕಷ್ಟೇ. ಇದಕ್ಕೆ ಏನು ಪ್ರಯೋಜನ ಅಂತ ನೋಡ್ಕೊಳ್ಬಾರ್ದು. ನಿನಗೆ ದೇವರು ಪ್ರಯೋಜನ ಕೊಡೋದಾದ್ರೆ ಕೊಡ್ತಾನೆ, ಹುಡುಕಿ ಕೊಡ್ತಾನೆ. ಪ್ರಹ್ಲಾದ ವರಜೋ ಯಸ್ ಸಹ್ಲಾದೋ ನಾಮತೋ ಹರೇರ್ಭಕ್ತಃ ಸೋಭೂತ್ ಬ್ರಹ್ಮ ವರಾಂತೆ ವಾಯೋರಾವೇಶಯುಕ್ಸುತೋ ರಾಜ್ಞಃ. ಶಾಸ್ತ್ರ ಅನ್ನೋದು ಬಹಳ, ಅದರ ಸೇವೆಗೆ ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಅವ್ರು ಮಾಡ್ತಾರೆ, ಆಚಾರ ಮಾಡ್ತಾರೆ. ಅದನ್ನು ನಾವು ಮಾಡಬೇಕಾದದ್ದೇನು ಅಂತಂದರೆ ಜೀವನದಲ್ಲಿ ಶಾಸ್ತ್ರಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಬೇಕು ಮೊದಲು, ಆಮೇಲೆ ಉಳಿದದ್ದು ನೋಡ್ಕೋಣ. ಆತ್ಮಾರ್ಪಣೆ ಮೊದಲು ಶುರು ಆಗಬೇಕು ಶಾಸ್ತ್ರಕ್ಕೆ. ಮೊದಲು ಹುಟ್ಟಿದವ ಶಲ್ಯ. ಇಲ್ಲಿ ಬರೋಣ. ಮೊದಲು ಹುಟ್ಟಿದವ ಶಲ್ಯ ಯಾರವನು? ಪ್ರಹ್ಲಾದ ಅವರಜಃ, ಪ್ರಹ್ಲಾದನ ತಮ್ಮ. ಯಾರು? ಸಹ್ಲಾದ ಅಂತ ಅವನ ಹೆಸರು. ಆ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು. ಪ್ರಹ್ಲಾದ, ಸಹ್ಲಾದ ಅಥವಾ ಸಹ್ಲಾದ, ಅನುಹ್ಲಾದ, ಹ್ಲಾದ ಅಂತ. ನಿಮಗೊಂದು ತಮಾಷೆಯನ್ನು ಗಮನಕ್ಕೆ ತರಬೇಕು ಅಂದರೆ, ಅಷ್ಟೂ ಜನ ಸಾತ್ವಿಕರೇ. ಅಷ್ಟೂ ಜನ ಸಾತ್ವಿಕರು. ಸೋಭೂತ್ ಬ್ರಹ್ಮವರಾಂತೆ, ಬ್ರಹ್ಮದೇವರ ವರದ ಫಲಿತವಾಗಿ ಸಹ್ಲಾದ ಇಲ್ಲಿ ಹುಟ್ಟಿದ. ವಾಯೋರಾವೇಶಯುಕ್, ಮುಖ್ಯ ಪ್ರಾಣನ ಆವೇಶ ಇತ್ತು. ಆದ್ದರಿಂದಾಗಿ ಬಹಳ ಶಕ್ತಿ ಇತ್ತು ಅವನಿಗೆ, ಬಲ. ಸರಿ, ಇದಕ್ಕೇನು ಪ್ರೂಫು? ಬನ್ನಿ, ಹಂಸಾವತರಣ ಪರ್ವದಲ್ಲಿ ಮಹಾಭಾರತದಲ್ಲಿದೆ. ಸಹ್ಲಾದ ಇತಿ ವಿಖ್ಯಾತಃ ಪ್ರಹ್ಲಾದಸ್ಯಾನುಜಸ್ತು ಯಃ ಸಶಲ್ಯ ಇತಿ ವಿಖ್ಯಾತಃ
ಜಜ್ಞೇವಾಹೀಕ ಪುಂಗವಃ ಅಂತ ಸ್ಪಷ್ಟವಾಗಿ ಸಹ್ಲಾದನೇ ಶಲ್ಯನಾಗಿ ಬಂದ ಅಂತ ಮಹಾಭಾರತದಲ್ಲಿ ಇದೆ. ಅಂಶಾವತರಣ ಪರ್ವದಲ್ಲಿ ಸಮಾರುತಾವೇಶ ವಶಾತ್ ಪೃಥಿವ್ಯಾಂ ಬಲಾಧಿಕೋ ಭೂದ್ವರತಶ್ಚ ಧಾತುಃ ಶಲ್ಯಶ್ಚ ನಾಮ್ನಾ ಅಖಿಲ ಶತ್ರು ಶಲ್ಯಃ ಬಭೂವ ಕನ್ಯಾಸ್ಯ ಚ ಮಾದ್ರಿ ನಾಮ್ನಿ. ಸಮಾರುತಾವೇಶವಶಾತ್ ಪೃಥಿವ್ಯಾಂ ಬ್ರಹ್ಮದೇವರ ವರ ಧಾತು ವರತಃ ಮಾರುತಾವೇಶ ವಶಾತ್ ಮುಖ್ಯಪ್ರಾಣನ ಆವೇಶದಿಂದ ಭೂಮಿಯಲ್ಲಿ ಬಲಾಧಿಕನಾದ ಅವನು ಪಾಂಡುವಿನ ಸಮಕಾಲೀನ. ಅವನು ಪಾಂಡುವಿನ ಸಮಕಾಲೀನ. ಶಲ್ಯಶ್ಚ ನಾಮ್ನ ಅಖಿಲ ಶತ್ರು ಶಲ್ಯ. ಶಲ್ಯ ಅಂತ, ಶಲ್ಯ ಅನ್ನೋದಕ್ಕೆ ಬಾಣ ಅಂತ ಇನ್ನೊಂದು ಅರ್ಥ ಇದೆ. ಮತ್ತೆ ನಾವಿಲ್ಲಿ ಪಂಚೆ ಶಲ್ಯ ಅಂತ ಕೊಡ್ತೇವೆ. ಅದು ಯಾಕೆ ಕರಿತಾರೋ ದೇವರಿಗೆ ಗೊತ್ತು. ನನಗಿನ್ನೂ ಅದರ ನಿರ್ವಚನ ಸಿಕ್ಕಿಲ್ಲ. ನಾನು ಮೊದಲನೆಯ ಬಾರಿ ಶಲ್ಯ ಅಂತ ಅನ್ನೋದನ್ನ ನೋಡಿದಾಗ, ಬಾಣ ಅಂತ ಕೋಶದಲ್ಲಿ ಓದಿದಾಗ, ಸರಿ ಈ ಪಂಚಶಲ್ಯ ಅಂತ ಯಾಕೆ ಕರೀತಾರೆ ಅಂತ ಹೇಳಿ ಬಹಳ ನೋಡಿದ್ದೇನೆ. ಯಾಕೆನ್ನೋ ಕನ್ನಡದಲ್ಲಿ, ಅದು ಕನ್ನಡದಲ್ಲಿ ಹಳೆ ಮೈಸೂರು ಕಡೆ ಮಾತ್ರ ಶಲ್ಯ ಅಂತ ಕರೆಯೋದು, ಬೇರೆ ಕಡೆ ಪಂಚಶಲ್ಯಗಳನ್ನು ಕೊಟ್ಟರು. ಅಲ್ಲ, ಪಂಚ ಇದೆ. ಪಂಚ ಅಂದ್ರೆ ವಿಸ್ತೃತ, ಪಚಿ ವಿಸ್ತಾರೆ ಅಂತ ಧಾತು. ಪಂಚಾನನ ಅಂತಂದ್ರೆ ಅಗಲವಾದ ಮೋರೆ ಅಂತ ಅರ್ಥ. ಪಂಚಾನನ ಅಂತಂದ್ರೆ 5 ತಲೆ ಅಂತ ಅರ್ಥ ಅಲ್ಲ. ಪಂಚಾಸ್ಯ ಅಂದ್ರೆ ಅಗಲ, ಪಚಿ ವಿಸ್ತಾರೆ ಅಂತ ಧಾತು. ಹೀಗಾಗಿ ಅದು ಕರೆಕ್ಟ್. ಪಂಚ ಅಂತಂದ್ರೆ ಬಹಳ ದೊಡ್ಡದು, ಅದು ಪಂಚೆ. ಶಲ್ಯ ಅಂತ ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಇನ್ನೂ ನನಗೆ ನಿರ್ವಚನ ಸಿಗಬೇಕಿದೆ. ಯಾಕದು ಬಂತು, ಉಪಚಾರ ಏನು ಎಲ್ಲ. ಶಲ್ಯ ಅಂದ್ರೆ ಬಾಣ. ಬಾಣ ಅಂತ ಹೆಸರಿಟ್ರಲ್ಲ, ಹೌದು, ಅಖಿಲ ಶತ್ರು ಶಲ್ಯ. ಎಲ್ಲ ಶತ್ರುಗಳಿಗೆ ಶಲ್ಯದಂತೆ, ಬಾಣದಂತೆ ಕಾಡುವವ ಅಂತ ಹೇಳಿ ಅವರಪ್ಪ ಇಟ್ಟ ಹೆಸರು ಶಲ್ಯ ಅಂತ. ಅದು 2 ನಿರ್ವಚನ, ಒಂದು ಪದ ನಿಷ್ಪತ್ತಿ ಆಗತ್ತೆ. ಇವಾಗ ಶಂತನು ಅಂತಂದಾಗ, ನಾನು ಮುಟ್ಟಿದಾಗ ನೀನು ಶಾಂತನಾದೆ, ಅದರಿಂದಾಗಿ ನೀನು ಶಂತನು ಅಂತ ಬ್ರಹ್ಮದೇವರಿಟ್ಟ ನಾಮಕರಣ. ಅದೇ ಇವರು ಯಾರ್ಯಾರು ಅವನನ್ನು ಮುಟ್ಟಿದ್ರೆ ಎಲ್ಲರಿಗೂ ಸುಖ ಆಗತ್ತೆ, ಅದಕ್ಕೆ ಶಂತನು ಅಂತ ಹೇಳಿ ನಂತರದವರು ಇಟ್ಟದ್ದು. ನೋಡಿ, ನಿರ್ವಚನ ಬೇರೆ, ಹೆಸರು ಒಂದೇ. ಹಾಗೆ ಇದು ಶಲ್ಯ ಅಂತ ಆಗಿದ್ದು. ಬಭೂವ ಕನ್ಯಾಸ್ಯ ಚ ಮಾದ್ರಿ ನಾಮ್ನಿ. ಅವನಿಗೆ ಒಬ್ಬಳು ತಂಗಿ, ಅಂದರೆ ಋತಾಯನನ ಮಗಳು, ಅವಳ ಹೆಸರು ಮಾದ್ರಿ ಅಂತ. ಸಾ ಪಾಂಡು ಭಾರ್ಯೈವ ಚ ಪೂರ್ವಜನ್ಮನ್ಯಭೂತ್ ಪುನಶ್ಚ ಪ್ರತಿಪಾದಿತಾಸ್ಮೈ ಶಲ್ಯಶ್ಚ ರಾಜ್ಯಂ ಪಿತೃದತ್ತಮಂಜೋ ಜುಗೋಪಧರ್ಮೇಣ ಸಮಸ್ತ ಶಾಸ್ತ್ರವಿತ್. ಸಾ ಪಾಂಡು ಭಾರ್ಯೈವ, ಅವಳು ಪಾಂಡುವಿನ ಹೆಂಡತಿಯೇ. ಪೂರ್ವಜನ್ಮನೇ ಅಭೂತ್. ಅವಳೇನ್ ಮಾಡಿದವಳು, ಪುನಶ್ಚ ಪ್ರತಿಪಾದಿತ ಅಸ್ಮೈ. ಏನ್ ಪ್ರೇರಣೆ ಆಯಿತೋ ಏನೋ, ಸೀದಾ ಬಂದು ಶಲ್ಯ ತನ್ನ ತಂಗಿಯನ್ನ ಪಾಂಡುವಿಗೆ ಕೊಟ್ಟ. ಶಲ್ಯಶ್ಚ, ಇತ್ತ ಶಲ್ಯನೂ ಕೂಡ ರಾಜ್ಯಂ ಪಿತೃದತ್ತಂ, ತಂದೆ ಕೊಟ್ಟ ರಾಜ್ಯವನ್ನ ಧರ್ಮದಿಂದ ಜುಗೋಪ ರಕ್ಷಣೆ ಮಾಡಿದ. ಆ ಶಲ್ಯನಿಗೊಂದು ವಿಶೇಷಣವನ್ನು ಕೊಡ್ತಾರೆ, ಸಮಸ್ತ ಶಾಸ್ತ್ರವಿತ್ ಅಂತ. ಎಲ್ಲ ಶಾಸ್ತ್ರಗಳನ್ನ ಬಲ್ಲವ, ಅದನ್ನ ನಿರೂಪಣೆ ಮಾಡ್ತಾರೆ. ಶಲ್ಯಭೂತಸ್ತು ಶತ್ರುಣಾಂ ಯಸ್ಮಾತ್ವಂ ಯುಧಿ ಮಾನದ ತಸ್ಮಾತ್ ಶಲ್ಯೇತಿ ತೇ ನಾಮ ಕಥ್ಯತೆ ಪೃಥಿವೀ ತಳೆ ಅಂತ ಹೇಳಿ ದುರ್ಯೋಧನ ಇದೇ ಅರ್ಥವನ್ನ ಹೇಳಿದ್ದಾನೆ ಕರ್ಣಪರ್ವದಲ್ಲಿ, ಶಲ್ಯನನ್ನ ಹೊಗಳುತ್ತಾ. ನೀನು ಎಲ್ಲ ರಾಜರ ಎದೆಗೆ ಬಾಣದಂತೆ ಕಾಡ್ತೀಯ, ಆದ್ದರಿಂದಾಗಿ ನಿನ್ನನ್ನು ಶಲ್ಯ ಅಂತ ಕರೀತಾರೆ ಅಂತ. ಸಿದ್ಧಿರ್ಧೃತಿಶ್ಚ ಯೇ ದೇವ್ಯೌ ಪಂಚಾನಾಂ ಮಾತರೌತು ತೇ ಕುಂತಿ ಮಾದ್ರೀಚ ಜಜ್ಞಾತೆ ಮತಿಸ್ತು ಸುಬಲಾತ್ಮಜ ಅಂತ. ಸಿದ್ಧಿ ಮತ್ತೆ ಧೃತಿ ಕ್ರಮೇಣ ಕುಂತಿ ಮತ್ತೆ ಮಾದ್ರಿ ಆದ್ರು ಅಂತ ಹೇಳಿ ಆದಿಪರ್ವದಲ್ಲಿದೆ. ಹೀಗೆ ಧೃತರಾಷ್ಟ್ರ ಗಾಂಧಾರಿಯನ್ನು ಮದುವೆ ಆದ. ಪಾಂಡುವಿಗೆ 2 ಹೆಂಡಿರು, ಕುಂತಿ ಮತ್ತು ಮಾದ್ರಿ.
ವಿದುರನಿಗೆ ಆರುಣಿ ಅಂತನ್ನುವ ಒಬ್ಬಳು. ಹೀಗೆ ಆಯ್ತು. ಅಥಾಂಗನಾರತ್ನಮವಾಪ್ಯ ತದ್ವಯಂ ಪಾಂಡುಸ್ತು ಭೋಗಾನ್ ಬುಭುಜೆ ಯಥೇಷ್ಟತಃ ಅಪೀಪಲಧರ್ಮತಮಾಶ್ರಯೋ ಮಹೀಂ ಜ್ಯೇಷ್ಠಾಪಚಾಯಿ ವಿದುರೋಕ್ತ ಮಾರ್ಗತಃ. ಅಥಾಂಗನಾರತ್ನಮವಾಪ್ಯ. ಅಂಗನ ಅಂತಂದರೆ ಚೆಲುವೆಯರು, ರತ್ನ ಅಂದರೆ ಶ್ರೇಷ್ಠ ಅಂತ. ಅಂಗನಾರತ್ನಂ ಅತ್ಯಂತ ಶ್ರೇಷ್ಠ ಚೆಲುವೆಯರನ್ನ ಹೊಂದಿ ಪಾಂಡು ಭೋಗಾನ್ ಬುಭುಜೆ ಯಥೇಷ್ಟತಃ ಎಲ್ಲ ಭೋಗಗಳನ್ನು ಅನುಭವಿಸಿದ. ಧರ್ಮ ಸಮಾಶ್ರಯ ಧರ್ಮದ ಹಿನ್ನೆಲೆಯನ್ನು ಇಟ್ಟುಕೊಂಡು ಮಹೀಂ ಅಪೀಪಲತ್ ಭೂಮಿಯನ್ನ ಕಾಪಾಡಿದ ಅಂದರೆ ಆಳಿದ. ಜ್ಯೇಷ್ಠಾಪಚಾಯಿ ಅಣ್ಣನನ್ನ ಪೂಜಿಸುತ್ತಾ. ಅಪಚಿತಿ ಅಂತಂದ್ರೆ ಪೂಜೆ ಅಂತ. ಜ್ಯೇಷ್ಠಾಪಚಾಯಿ ಜ್ಯೇಷ್ಠಸ್ಯ ಭ್ರಾತೃವಚನಮಾಸ್ಥಿತ ಅಂತ. ಅವನೇನು ಮಾಡಿದ? ಭ್ರಾತೃವಚನಮಾಸ್ಥಿತ, ತನ್ನ ತಮ್ಮನ ಮಾತನ್ನ ಕೇಳ್ತಾ ಅಂದರೆ ವಿದುರ ಹೇಳಿದ ರೀತಿಯಲ್ಲಿ ಕೇಳ್ತಾ ಅಣ್ಣನನ್ನ ಗೌರವಿಸ್ತಾ ಪಾಂಡು ರಾಜ್ಯಭಾರ ಮಾಡಿದ. ಇದು ಆದ ಕ್ರಮ. ಹೀಗೆ ಪೂರ್ತಿ ಕೆಳಗಡೆ ಬಿದ್ದು ಹೋಗಿದ್ದ ಕುರು ಸಾಮ್ರಾಜ್ಯ ಮತ್ತೆ ಮೇಲ್ಗಡೆ ಬಂದ್ಬಿಡ್ತು. ಭೀಷ್ಮೋ ಹಿ ರಾಷ್ಟ್ರೇ ಧೃತರಾಷ್ಟ್ರಮೇವ ಸಂಸ್ಥಾಪ್ಯ ಪಾಂಡುಂ ಯುವರಾಜಮೇವ ಚಕ್ರೇ ತಥಾಪ್ಯಂಧ ಇತಿ ಸ್ಮರಾಜ್ಯಂ ಚಕಾರನಾಥಾವಕರೋಚ್ಚ ಪಾಂಡು. ಹೇಳ್ತಾ ಇದ್ದಾರೆ ಭೀಷ್ಮ ಅದೇನಾಯ್ತೋ ಏನೋ, ಅಷ್ಟು ಧರ್ಮವನ್ನು ಬಲ್ಲವ, ರಾಜನೀತಿಯನ್ನು ತಿಳಿದವ, ಅವನ ರಾಜಧರ್ಮ ಪರ್ವವನ್ನು ನೋಡಬೇಕು ನೀವು. ಸರಳಿನ ಮಂಚದ ಮೇಲೆ ಮಲಗಿ ಆ ಪೊಲಿಟಿಕಲ್ ಸೈನ್ಸನ್ನು ಹೇಳುವಾಗ ಎಂಥ ಡೆಪ್ತ್ ಇರುತ್ತೆ ಅಲ್ಲಿ ಅಂದರೆ ಅಷ್ಟು ಡೆಪ್ತ್ ಇರುತ್ತೆ. ಆದರೆ ಅದು ಏನಾಯ್ತೋ ಏನೋ, ಧೃತರಾಷ್ಟ್ರಮೇವ ಸಂಸ್ಥಾಪ್ಯ, ಧೃತರಾಷ್ಟ್ರನನ್ನ ರಾಜನನ್ನಾಗಿ ಮಾಡಿದ, ಪಾಂಡುವನ್ನ ಯುವರಾಜನನ್ನಾಗಿ ಮಾಡಿದ. ಅಂಧ ಇತಿ ಸ್ಮ ರಾಜ್ಯಂ ನಾಸೌ ಚಕಾರ. ಆದರೆ ಧೃತರಾಷ್ಟ್ರನಿಗೆ ಆಗ್ಬೇಕಲ್ಲ, ರಾಜ ಆಗ್ಬಿಟ್ರೆ ಮುಗಿದೋಯ್ತೆ, ರಾಜ್ಯ ಆಳ್ಬೇಕಲ್ಲ. ಅಂಧ ಕುರುಡ. ನಾಸಾವಕರೋಚ್ಚ ಪಾಂಡು. ಪಾಂಡು ಏನು ಮಾಡಿದ? ರಾಜ್ಯ ಆಳಿದ, ರಾಜ ಆಗಲಿಲ್ಲ. ಒಬ್ಬ ರಾಜ ಆಗಿದ್ದ, ರಾಜ್ಯ ಆಳಲಿಲ್ಲ. ಇನ್ನೊಬ್ಬ ರಾಜ್ಯ ಆಳಿದ, ರಾಜ ಆಗಲಿಲ್ಲ. ಏನು ಅದ್ಭುತ! ಇದನ್ನ ನೋಡಿಕೊಂಡು ಹೇಳ್ತಾರೆ, ಇದರಲ್ಲಿ ನೋಡಿ, ಆ ಇಡೀ ವಾಕ್ಯವನ್ನು ಓದ್ತೇನೆ. 168ನೇ ಶ್ಲೋಕದ ಇಡೀ ವ್ಯಾಖ್ಯಾನವನ್ನು ಓದ್ತೇನೆ, ನಿರ್ಣಯ ಭಾವಚಂದ್ರಿಕಾದ್ದು. ಯಾರ ಹತ್ರ ಪುಸ್ತಕ ಇದೆ ಅವರು ಇದನ್ನು ಫಾಲೋ ಮಾಡಿ. ದೇವಾಪಿರ್ ಜ್ಯೇಷ್ಠೋಪಿ ತ್ವಗ್ದೋಷ ದುಷ್ಟ ಇತಿ ನ ರಾಜ ಬಭೂವ. ನೋಡಿ ಜೀನ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿ, ಹೇಗೆ ಇತಿಹಾಸ ಅನ್ನೋದು ಆವೃತ್ತಿ ಆಗತ್ತೆ ಅಂತ. ದೇವಾಪಿ ಹಿರಿಯನಾದರೂ ರಾಜ ಆಗಲಿಲ್ಲ. ಯಾಕೆ ಅಂದರೆ ತೊನ್ನು ಇದ್ದದ್ದರಿಂದ. ನ ಪ್ರತೀಪಸ್ಥಂ ರಾಜಾನಂ ಚಕಾರ. ಪ್ರತೀಪ ಅವನನ್ನು ರಾಜ ಮಾಡಲೇ ಇಲ್ಲ. ಭೀಷ್ಮಸ್ತು ಚಕ್ಷುಷಾ ಹೀನಮಪಿ ರಾಷ್ಟ್ರೇ ಸಂಸ್ಥಾಪಯ ಮಾತ. ಭೀಷ್ಮನೋ ಕಣ್ಣಿಲ್ಲದಿದ್ದರೂ ಕೂಡ ಧೃತರಾಷ್ಟ್ರನನ್ನ ರಾಜ್ಯದಲ್ಲಿ ಅಭಿಷೇಕ ಮಾಡಿದ. ಕನ್ಯಾನಾಂ ಆಹರಣಂ ಭೀಷ್ಮಕೃತಃ ಪ್ರಥಮ ಪ್ರಮಾದ. ಮೊದಲನೇ ಪ್ರಮಾದ ಏನು ಅಂದರೆ ಕನ್ಯೆಯರನ್ನ ಎತ್ಕೊಂಡು ಬಂದಿದ್ದು ದೊಡ್ಡ ಪ್ರಮಾದ. ವಿಚಿತ್ರ ವೀರ್ಯ ಹೋಗ್ಬೇಕು ತಾನೆ, ಅವನು ಹೋಗಿ ತನಗೆ ಬೇಕಾದ ಹೆಣ್ಣನ್ನು ತಗೊಂಡು ಬರಬೇಕು. ಇದೆಂಥದ್ದು? ಹೋಗೋದಂತೆ ಈ ಮುದುಕ, ಅವರನ್ನು ಕರ್ಕೊಂಡು ಬರೋದಂತೆ. ಕಾರ್ಯಸ್ಯ ಅಂಧಸ್ಯ ಸಮ್ರಾಟ್ತ್ವೇನ ಸ್ಥಾಪನಂ ದ್ವಿತೀಯ ಪ್ರಮಾದ. ಕುರುಡನನ್ನ ಚಕ್ರವರ್ತಿಯಾಗಿ ಮಾಡಿದ ಎರಡನೇ ಪ್ರಮಾದ. ಇತಿ ಭಾತಿ, ನನಗೆ ಹೀಗೆ ತೋರ್ತಾ ಇದೆ ಅಂತಾರೆ. ಕಾರ್ಯಸ್ಯ ಭಾವಿತ್ವಾದೇವ ಮಹತೋಪಿ ದಿಷ್ಟಂ ಪ್ರಮಾದಯತಿ. ಮುಂದೆ ಒಂದು ಕೆಲಸ ಆಗಬೇಕು ಅಂತಂದ್ರೆ ಹಿಂದಿನವರು ಮಹಾಮೋಹಕ್ಕೆ ಒಳಗಾಗ್ತಾರೆ. ಇವತ್ತು ಒಂದು ಪ್ರಮಾದ ದೇಶವನ್ನು ಯಾವ ರೀತಿ ಅಲುಗಾಡಿಸ್ತಾ ಇದೆ ಅಂತ ನೋಡ್ತೇವೆ. ಅದೇ ರೀತಿ ಅವತ್ತು ಆಗಿತ್ತಾ ಏನು?
ಮಹಾಪ್ರಮಾದ. ಭೀಷ್ಮೋಪಿ ಭಗವಲ್ ಲೀಲಾ ಲಟನೆ ಕ್ರೀಡನಕಂ ಬಭೂವ. ಭೀಷ್ಮನೂ ಕೂಡ ಭಗವಂತನ ಲೀಲಾ ನಾಟಕದಲ್ಲಿ ಆಟಿಕೆಯಾದ. ಏನ ಕುರುಕುಲ ಸಂಹಾರಸ್ಯ ನಾಂದಿ ಬಭೂವ. ಅದನ್ನು ಹೇಳ್ತಾರೆ, ಭೀಷ್ಮೇಣ ರಾಜ ಕೌರವ್ಯ ಧೃತರಾಷ್ಟ್ರೋಭಿಚೇಚಿತ ಇತಿ ಚ. ಧೃತರಾಷ್ಟ್ರಸ್ತ್ವಚಕ್ಷುಷ್ಟ್ವಾತ್ ರಾಜ್ಯಂ ನ ಪ್ರತ್ಯಪದ್ಯತ. ಧೃತರಾಷ್ಟ್ರ ಕಣ್ಣಿಲ್ಲ ಆದ್ದರಿಂದ ರಾಜ್ಯವನ್ನು ಹೊಂದಲಿಲ್ಲ ಅಂತ. ನೋಡಿ, ಮಹಾಭಾರತದ ಈ ಮಾತಿಗೆ ನಿರ್ಣಯ ಭಾವಚಂದ್ರಿಕಾಕಾರರ ಅರ್ಥ ಬರೆದರು. ಯಾಕೆ ಅಂದರೆ ನೋಡಿ, ಆದಿಪರ್ವದಲ್ಲಿ ಏನಿದೆ, ಭೀಷ್ಮೇಣ ರಾಜ ಕೌರವ್ಯ ಧೃತರಾಷ್ಟ್ರ ಅಭಿಷೇಚಿತ. ಭೀಷ್ಮ ಧೃತರಾಷ್ಟ್ರನಿಗೆ ಅಭಿಷೇಕ ಮಾಡಿದ ಅಂತ ಉಂಟು. ಆಯ್ತಾ? ಮುಂದೆ ಅದೇ ಅಧ್ಯಾಯದಲ್ಲಿ 21ನೇ ಶ್ಲೋಕದಲ್ಲಿ ನಾನಿದು ಓದಿದ್ದು ಅಭಿಷೇಕ ಮಾಡಿದ. ಇನ್ನು 30ನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಸ್ತಚಕ್ಷುಷ್ಟ್ವಾತ್ ರಾಜ್ಯಂ ನ ಪ್ರತ್ಯಪದ್ಯತ ಅಂತ ಉಂಟು. ಧೃತರಾಷ್ಟ್ರ ಕಣ್ಣಿಲ್ಲ, ಅದರಿಂದಾಗಿ ರಾಜ್ಯವನ್ನು ಹೊಂದಲಿಲ್ಲ. ಅಯ್ಯೋ, ಅಭಿಷೇಕ ಮಾಡಿದ ಮೇಲೆ ರಾಜ್ಯವನ್ನು ಹೊಂದಲಿಲ್ಲ ಅಂದರೆ ಹೇಗರ್ಥ? ಅದಕ್ಕೆ ಚಂದ್ರಿಕಾಕಾರರು ಬರೆದರು ರಾಜ್ಯಂ ರಾಜಕಾರ್ಯಂ ಅಂತ. ರಾಜ್ಯ ಅಂದ್ರೇನು? ರಾಜಕಾರ್ಯ. ರಾಜ್ಯ ಅಂದ್ರೇನು? ರಾಜಕಾರ್ಯ. ಹೀಗಾಯಿತು. ಅವಾಗ ಸರಿ ಹೋಯಿತು. ಧೃತರಾಷ್ಟ್ರ ಕಣ್ಣಿಲ್ಲ, ಆದ್ದರಿಂದಾಗ ರಾಜಕಾರ್ಯ ಮಾಡ್ಲಿಕ್ಕಾಗಲಿಲ್ಲ ಅಂತ ಅರ್ಥ ಆಯ್ತು. ಅಭಿಷೇಕ ಮಾಡಿದ, ರಾಜಕಾರ್ಯ ಮಾಡ್ಲಿಕ್ಕಾಗಲಿಲ್ಲ. ಪಾರಶವತ್ವಾತ್ ವಿದುರ ರಾಜ ಪಾಂಡುರ್ಬಭೂವ. ವಿದುರನಿಗಂತೂ ಅವಕಾಶವೇ ಇಲ್ಲ. ಭೀಷ್ಮಾಂಬಿಕೆಯೋಕ್ತಿ ಪರಸ್ಸದೈವ ಪಾಂಡುಶ್ಚ ಶಾಸಾವನಿಮೇಕ ವೀರ ಅಥಾಂಬಿಕೆಯೋ ಬಹುಭಿಶ್ಚ ಯಜ್ಞೈಃ ಈಜೇತ ಪಾಂಡುಶ್ಚ ಮಹಾಧನೌಘೈಃ. ಭೀಷ್ಮಾಂಬಿಕೆಯೋಕ್ತಿ ಪರಃ. ಭೀಷ್ಮ ಮತ್ತೆ ಆಂಬಿಕೆಯ ಧೃತರಾಷ್ಟ್ರನ ಉಕ್ತಿಯನ್ನು ಕೇಳಿಕೊಂಡು, ಅಂದರೆ ಅವರ ಮಾತಿಗೆ ಅನುಗುಣವಾಗಿ ಪಾಂಡು ಅವನಿಂ ಶಶಾಸ ಭೂಮಿಯನ್ನು ಆಳಿದ. ಅಥಾಂಬಿಕೆಯೋ ಬಹುಭಿಶ್ಚ ಯಜ್ಞೈಃ ಈಜೇತ ಪಾಂಡುಶ್ಚ ಮಹಾಧನೌಘೈಃ. ಆಮೇಲೆ ಆಂಬಿಕೆಯ ಧೃತರಾಷ್ಟ್ರ ಬಹಳ ಯಜ್ಞಗಳನ್ನು ಮಾಡಿದ. ಪಾಂಡು ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಯನ್ನು ಮಾಡಿದ. ಅವನಿಗೆ ಆಗೋದನ್ನು ಅವನು ಕೂಡ ಮಾಡಿದ. ನೈಷಾ ವಿರೋಧೇ ಕುರು ಪಾಂಡವಾನಾಂ ತಿಷ್ಠೇದಿತಿ ವ್ಯಾಸ ಉದೀರ್ಣ ಸದ್ಗುಣಃ ಸ್ವಮಾತರಂ ಸ್ವಾಶ್ರಮಮೇವ ನಿನ್ಯೇ ಸ್ನುಷೇತ ತಸ್ಯಾಯೇತು ಸ್ಮತಾಮನು ಏಷಾ ಕುರುಪಾಂಡವಾನಾಂ ವಿರೋಧೆ. ಆಮೇಲೆ ವೇದವ್ಯಾಸರು ತಮ್ಮ ತಾಯಿ ಸತ್ಯವತಿಯನ್ನು ಕರ್ಕೊಂಡು ಹೊಟ್ಟೋದ್ರು. ಯಾಕೆ ಅಂದರೆ ಇನ್ನೂ ಮೊಮ್ಮಕ್ಕಳು ಹುಟ್ಟಿಲ್ಲ, ನೀನು ಮೊಮ್ಮಕ್ಕಳನ್ನು ನೋಡಬೇಡ ಅಮ್ಮ ಅಂತ ಕರ್ಕೊಂಡು ಹೊಟ್ಟೋದ್ರು. ಯಾಕೆ ಅಂತ, ವಿರೋಧೇ ಕುರುಪಾಂಡವಾನಾಂ, ಇವಳಿಗೆ ಇರುವ ದೀರ್ಘಾಯುಷ್ಯದ ಪ್ರಕಾರ ಇವಳಿಲ್ಲೇ ಇದ್ದರೆ ಮುಂದೆ ಕೌರವರ ಪಾಂಡವರ ಯುದ್ಧವನ್ನು ನೋಡಬೇಕಾಗತ್ತೆ ಅಂತ ತಾಯಿಯ ಮೇಲಿನ ಪ್ರೀತಿಯಿಂದ ವೇದವ್ಯಾಸರು ಸ್ವಮಾತರಂ ಸ್ವಾಶ್ರಮಮೇವ ನಿನ್ನೆ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೊರಟೋದ್ರು. ಸ್ನುಷೇಚ ತಸ್ಯಾಯೇತು ಸ್ಮ ತಾಮನು. ಆಮೇಲೆ ಇಬ್ಬರು ಸೊಸೆಯರು ಅತ್ತೆಯಿಂದ ಹೋಗ್ಬಿಟ್ರು. ಸುತೋಕ್ತ ಮಾರ್ಗೇಣ ವಿಚಿಂತ್ಯ ತಂ ಹರಿಂ ಸುತಾತ್ಮನ ಬ್ರಹ್ಮತಯಾ ಚ ಸಾಯಯೌ. ಇದನ್ನ ಮಹಾಭಾರತವು ಹೇಳುತ್ತೆ. ತಸ್ಯ ವೀರಸ್ಯ ವಿಕ್ರಾಂತೈ ಕುರುಣಾಮನಯಾಚ್ಚಾಪಿ ಪೃಥಿವೀ ನ ಭವಿಷ್ಯತಿ ಗಚ್ಚತ್ವಂ ಯೋಗ ಮಾಸ್ತಾಯ ಯುಕ್ತಾವಸ ಮಮಾಶ್ರಮೆ ಅಂತ ವೇದವ್ಯಾಸರು ಹೇಳ್ತಾರೆ. ನೋಡು, ಮುಂದೆ ಕೌರವರ ಅನ್ಯಾಯದಿಂದ ಇಡೀ ಭೂಮಿ ನಾಶ ಆಗತ್ತೆ, ಯಾಕೆ ನೀನು ಇಲ್ಲಿ ಇರ್ತಿ, ನನ್ನ ಆಶ್ರಮದಲ್ಲಿ ವಾಸ ಮಾಡು, ಬಾ ಬಾ ಅಂತ ಕರ್ಕೊಂಡೋದು. ಗಚ್ಚತ್ವಂ ಯೋಗ ಮಾಸ್ಥಾಯ ಯುಕ್ತಾವಸ ತಪೋವನೇ, ಯೋಗವನ್ನು ಆಶ್ರಯಿಸಿ ತಪೋವನದಲ್ಲಿ ವಾಸ ಮಾಡು ಅಂತ ವೇದವ್ಯಾಸರು ಸತ್ಯವತಿಗೆ ಹೇಳೋದು ಮಹಾಭಾರತದ ಆದಿಪರ್ವದಲ್ಲಿ ದಾಖಲಾಗಿದೆ. ಸುತೋಕ್ತ ಮಾರ್ಗೇಣ ವಿಚಿಂತ್ಯ ತಮ್ಮಹರಿಂ. ಸರಿ, ಹೋದ್ಲಲ್ಲ, ಏನು ಮಾಡೋದು ಸತ್ಯವತಿ? ಸುತೋಕ್ತ ಮಾರ್ಗೇಣ, ಮಗ ಹೇಳಿದ ರೀತಿಯಿಂದ
ನಾರಾಯಣನನ್ನ ಮಗ ಅಂತನೂ ಚಿಂತನೆ ಮಾಡಿದಳು, ಪರದೈವ ಅಂತನೂ ಚಿಂತನೆ ಮಾಡಿದಳು. ಪರಂಪದಂ ವೈಷ್ಣವಮೇವ, ವಿಷ್ಣು ಲೋಕವನ್ನು ಹೊಂದಿದಳು. ಯಾಕೆಂದರೆ ಕೃಷ್ಣ ಪ್ರಸಾದತಃ, ಪರಮಾತ್ಮನ ಅನುಗ್ರಹದಿಂದ. ಸ್ನುಷೇಚ ಸ್ವರ್ಯಯೇತು, ಆದರೆ ಸೊಸೆಯಂದಿರಿಗೆ ಆ ಭಾಗ್ಯ ಇರಲಿಲ್ಲ. ಅವರೇನು ಮಾಡಿದ್ರು? ಸ್ವರ್ಯಯೇತು, ಸ್ವರ್ಗಕ್ಕೆ ಹೋದರು. ಯಾಕೆಂದ್ರೆ ದೇವರನ್ನ ತಪ್ಪಾಗಿ ಧ್ಯಾನ ಮಾಡಿದ್ರಲ್ಲ, ಅದಕ್ಕೆ. ಮಾತಾ ಚ ಸಾ ವಿದುರಸ್ಯಾಪಲೋಕಂ ವೈರಿಂಚ ಮನ್ವೇವ ಗತಾಂಬಿಕಾಂ ಸತಿ ವ್ಯಾಸ ಪ್ರಸಾದಾತ್ ಸುತ ಸದ್ಗುಣೈಶ್ಚ ಕಾಲೇನ ಮುಕ್ತಿಂಚ ಜಗಾಮ ಸನ್ಮತಿ. ಮಾತಾ ಚ ಸಾ ವಿದುರಸ್ಯಾಪಲೋಕಂ, ವಿದುರನ ತಾಯಿ ವೈರಿಂಚಂ ಲೋಕಮಾಪ, ಸತ್ಯಲೋಕಕ್ಕೆ ಹೋದ್ಲಂತವಳು. ಯಾಕೆಂದ್ರೆ ಅವಳು ಕೂಡ ಅಂಬಿಕಾಂ ಅನ್ವೇವ ಗತ, ಅಂಬಿಕೆಯ ಹಿಂದೆನೇ ಹೊರಟೋದ್ಲು. ಹೀಗಾಗಿ ವೇದವ್ಯಾಸರು ತಮ್ಮ ತಾಯಿಯನ್ನ ಸತ್ಯವತಿಯನ್ನ ಕರ್ಕೊಂಡು ಹೋಗ್ಬೇಕಾದ್ರೆ 3 ಜನ ಹೊರಟೋದ್ರು. ಅಂಬಿಕೆ, ಅಂಬಾಲಿಕೆ, ವಿದುರನ ತಾಯಿ. ನೋಡಿ, ಅವಳ ಹೆಸರೇ ಗೊತ್ತಿಲ್ಲ ನಮಗೆ. ವ್ಯಾಸಪ್ರಸಾದಾತ್, ವೇದವ್ಯಾಸರ ಅನುಗ್ರಹದಿಂದ ಅವಳು ಸತ್ಯಲೋಕಕ್ಕೆ ಹೋಗಿದ್ದು, ಮುಕ್ತಿಯನ್ನು ಹೊಂದಿದ್ದು. ಮತ್ತೆ ಸುತ ಸದ್ಗುಣ ಇಷ್ಟ, ಮಗನ ಒಳ್ಳೆ ಗುಣಗಳಿಂದ. ಅದರಿಂದಾಗಿ ಮಗನ ಒಳ್ಳೆ ಗುಣಗಳಿಂದ ಹೇಗೆ ಮುಕ್ತಿ ಆಗತ್ತೆ ಅಂದರೆ, ಅವನೇನು ಒಳ್ಳೇದು ಮಾಡ್ತಾನೆ ಅದಕ್ಕೆ ಕಾರಣ ಇವರಾದರೆ, ಒಳ್ಳೆ ಮಾರ್ಗದಲ್ಲಿ ಕಳಿಸಿದ್ರೆ ಅದೆಲ್ಲ ಇವ್ರಿಗೆ ಬರುತ್ತೆ, ಡಬಲ್ ಆಗಿ ಬರುತ್ತೆ. ಶಿಷ್ಯ ಚೆನ್ನಾಗಿ ಒಳ್ಳೆ ಮಾರ್ಗದಲ್ಲಿ ನಡೆದು ಶಾಸ್ತ್ರವನ್ನು ಅರ್ಥೈಸಿಕೊಂಡ್ರೆ ಅದು ಗುರುಗಳಿಗೆ ತಲುಪತ್ತೆ. ಹೇಗೆ? ಹಾಗೆ ಮಗ ಒಳ್ಳೇದು ಮಾಡಿದ್ರೆ ಆ ಒಳ್ಳೆಯದಕ್ಕೆ ಕಾರಣಳಾದವಳು ಅವಳು. ಹಾಗೆ ಮಗ ಕೆಟ್ಟವನಾದರೆ, ಅನುಭವಿಸುವ ಯೋಗ ಇದ್ದರೆ, ಕೆಟ್ಟ ಮಗ ಏನೇನು ಮಾಡ್ತಾನೆ ಅದೆಲ್ಲ ಡಬಲ್ ಆಗಿ ಅವ್ರಿಗೆ ಹೋಗುತ್ತೆ. ಕಾರಣ ಏನು ಅಂದರೆ ಅದಕ್ಕೆ ಕಾರಣರು. ಅದೇ ರೀತಿ ಮಕ್ಕಳಿಗೂ ಅದು ತಟ್ಟತ್ತೆ, ಸ್ವಲ್ಪ ಸಮಸ್ಯೆ. ಯಾಕೆಂದರೆ ಆಸ್ತಿಯನ್ನು ಪಡೆದಿರ್ತಾರೆ ಅವ್ರ ದೇಹವನ್ನೇ ಪಡೆದಿರ್ತಾರೆ. ಅದರಿಂದಾಗಿ ಅಲ್ಲಿ ಏನೇನು ಸಮಸ್ಯೆ ಇರುತ್ತೆ ಅದು ಪೂರ್ವಜರ ಸಮಸ್ಯೆ, ಅದು ಬರುತ್ತೆ. ಪೂರ್ವಜರ ಗುಣ ಬರುತ್ತೆ, ಪೂರ್ವಜರ ಸಮಸ್ಯೆಯೂ ಬರುತ್ತೆ. ಹಾಗೆ ಅದು ಪರಸ್ಪರ ಸಂಬಂಧ ಇರುತ್ತೆ. ಅದನ್ನ ತೊಡೆದುಕೊಳ್ಬೇಕು ಅಂತಂದ್ರೆ ಬಹಳ ಸಾಧನೆ ಬೇಕು. ಮಗನ ಸಮಸ್ಯೆಗಳು ಅಪ್ಪನನ್ನ ಕಾಡಬಾರದು ಅಂದರೆ ಅವನ ಎತ್ತರ ಬಹಳ ದೊಡ್ಡದೇ ಇರಬೇಕು. ಆ ನಿರ್ಲಿಪ್ತತೆ, ಆ ದೇವರಲ್ಲಿನ ಭಕ್ತಿ, ಆ ಜ್ಞಾನ ಅದಿದ್ರೆ ಮಗ ಏನು ತಪ್ಪು ಮಾಡಿದ್ರು ಅವನಿಗೆ ತಾಗಲ್ಲ. ಅದೇ ರೀತಿ ಮಗನ ಪ್ರಖರತೆ ಇತ್ತು ಅಂತಂದ್ರೆ ಅಪ್ಪನ ತಪ್ಪುಗಳು ಯಾವುದು ಕೂಡ ಕಾಡಲ್ಲ. ಹೀಗೆಲ್ಲ ಇರುತ್ತೆ. ಅದರಿಂದಾಗಿ ಸುತ ಸದ್ಗುಣ ಇಷ್ಟ ಅಂತಾರೆ. ಕಾಲೇನ ಮುಕ್ತಿಂಚ ಜಗಾಮ ಸನ್ಮತಿ, ಅವಳು ಸನ್ಮತಿ. ಸನ್ಮತಿ ಅಂತಂದ್ರೆ ಒಳ್ಳೆಯ ಪ್ರಜ್ಞೆಯವಳು. ಕಾಲಕ್ರಮೇಣ ಮುಕ್ತಿಯನ್ನು ಹೊಂದಿದಳು. ಅಂಬಾಲಿಕಾಪಿ ಕ್ರಮಯೋಗತೋಗಾತ್ ಪರಾಂ ಗತಿಂ ನೈವ ತಥಾಂಬಿಕಾಯಯೌ ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ಅಂಬಾಲಿಕೆಯು ಕೂಡ ಕ್ರಮವಾಗಿ ಮುಕ್ತಿಯನ್ನು ಹೊಂದಿದಳು. ಆದರೆ ಅಂಬಿಕೆ ಹೊಂದಲೇ ಇಲ್ಲ. ಯಾಕೆಂದರೆ ದೇವರನ್ನ ಅವಮಾನ ಮಾಡಿದ್ರಿಂದ. ಹೀಗಾಗಿ ಈ ಕ್ರಮ ಉಲ್ಟಾ ಆಗಿ ಹೋಯಿತು. ನೋಡಿ ಕ್ರಮ ಹೇಗೆ: ಮೊದಲನೇವಳು ಅಂಬಿಕೆ, ಎರಡನೇವಳು ಅಂಬಾಲಿಕೆ. ಇವರಿಬ್ಬರಿಗಿಂತ ಸಾಮಾಜಿಕವಾಗಿ ಪ್ರಾಯ ವಯಸ್ಸಿನಲ್ಲಿಯೂ ಚಿಕ್ಕವಳಾಗಿರೋಳು ಆ ದಾಸಿ. ಆದರೆ ದಾಸಿ ಗುಣಗಳಲ್ಲಿ ಮಿಗಿಲು, ಹೀಗಾಗಿ ಅವಳು ಒಳ್ಳೆ ಗತಿ ಆಯಿತು. ಆಮೇಲೆ ಅಂಬಾಲಿಕಾ ತೀರೋ ಅವಮಾನ ಅಂತೂ ಮಾಡಲಿಲ್ಲ, ಹೀಗಾಗಿ ಕ್ರಮವಾಗಿ ಹೊಂದಿದಳು. ಆದರೆ ಅಂಬಿಕಾ ಆ ದುರ್ಬುದ್ಧಿ ತೋರಿದ್ರಿಂದಾಗಿ ನಿಧಾನವಾಗಿ ಹೋದ್ಲು. ಈ ಕ್ರಮ ಉಲ್ಟಾಗೋಯ್ತು. 1 2 3 1 2 1 3 ಆಗೋಯ್ತು. ಹೀಗಾಗತ್ತೆ. 1 2 3 3 2 1 ಏನಿದೆ 1 2 3 ಆಯಿತು. ಹಾಗೆ ಯಾಕೆಂದ್ರೆ ದೇವರನ್ನ ಹೇಗೆ ಹೇಗೆ ಆರಾಧನೆ ಮಾಡ್ತೇವೆ ಹಾಗೆ ಹಾಗೆ ನಮಗೆ ಗತಿ. ನೋಡಿ ಇವರಿಗೆ ಮತ್ತೆ ಇನ್ನೊಮ್ಮೆ ಹೇಳ್ತೇನೆ, ನಾನು ಈ ಅಂಶವನ್ನು ಹೇಳಿದ್ದೆ, ಆದರೂ ಕೂಡ ಇನ್ನೊಮ್ಮೆ ನಿಮಗೆ ನೆನಪಿಸ್ತೇನೆ. ವೇದವ್ಯಾಸರು ಏನು ಹೇಳಿದ್ರು, ಅವರಿಬ್ಬರಿಗೂ ಕೂಡ ನನ್ನನ್ನೇ ಭಜಿಸಬೇಕು ಅಂತ ಹೇಳಿದರೆ ಅವರಿಗೆ ಒಂದು ಸ್ವಲ್ಪ ಇದು ಬೇಕು,
ಏನು ಅಭ್ಯಾಸ ಬೇಕು, ಸಂಸ್ಕಾರ ಬೇಕು. ಆ ವ್ರತದಿಂದ ಮನಸ್ಸು ಶುದ್ಧಿಯಾಗಿ ಆಮೇಲೆ ಅವ್ರೇನು ಮಾಡಬೇಕು, ಎತ್ತರಕ್ಕೆ ಇರಬೇಕು. ಎತ್ತರಕ್ಕೆ ಏರಿ ನನ್ನ ಅಂಗಸಂಗವನ್ನು ಹೊಂದುವಂತಾಗಬೇಕು ಅಂತ. ಇವಳಿಗೆ ಅದ್ಯಾವ ತಾಲೀಮೂ ಇಲ್ಲ, ದಾಸಿಗೆ ಬಂದ್ಬಿಡ್ತು. ಅದರಿಂದಾಗಿ ಇದು ನಿಯಮ, ಈ ರೀತಿ ಅಂತ ಹೇಳಿ ಫಲ ಹಂಗೆ ಸಿಗಲ್ಲ. ಅದಕ್ಕೆ ಆಚಾರ್ಯರು ಹೇಳೋದು, ಫಲ ಸಿಗೋದು ಆಂತರಿಕವಾದ ಎತ್ತರದಿಂದಲೇ ವಿನಃ ಹೊರಗಡೆಯ ವಿಧಿವಿಧಾನಗಳಿಂದ ಆಗಬೇಕಾಗಿಲ್ಲ ಅಂತ. ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ, ಮಾತುಂಟು ಇಷ್ಟು ಜಪ ಮಾಡಿದರೆ ಇಷ್ಟು ಸಿದ್ಧಿ ಅಲ್ಲ, ಮಾಡಬೇಕಾದದ್ದೇ. ನಮಗೆ ಅದು ಸಿದ್ಧಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಆದರೆ ಸಿದ್ಧಿ ಆಗಬೇಕು ಅಂತಂದರೆ ಒಬ್ಬ ಒಂದ್ಸರ್ತಿ ಮಾಡಿದರೂ ಸಿದ್ಧಿ ಆಗಬಹುದು, ಇನ್ನೊಬ್ಬನಿಗೆ ಪದೇ ಪದೇ ಮಾಡ್ತಾ ಇದ್ರೂ ಆಗದೇ ಇರ್ಬೋದು. ಅದೆಲ್ಲ ಅವರವರು ಒಳ್ಳೆ ಗುಣಗಳಿಗೆ, ಒಳ್ಳೊಳ್ಳೆ ಗುಣಗಳ ಮೇಲೆ, ಒಳಗಡೆಯ ಎತ್ತರದ ಮೇಲೆ ಹೋಗುವಂಥದ್ದು ಅಂತಾರೆ. ಮುಂದೇನೂ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಇವ್ರಿಗೆ ಅದು ಯಾವ ಇದೂ ಇರಲಿಲ್ಲ, ಆಯ್ತು ಉದ್ಧಾರ ಆಗ್ಬಿಟ್ಲು. ಪಾಂಡುಸ್ತತೋ ರಾಜ್ಯಭರಂ ನಿಧಾಯ ಜ್ಯೇಷ್ಠೇನುಜೆ ಚೈವವನಂ ಜಗಾಮ ಪತ್ನಿದ್ವಯೇನಾನುಗತೋ ಬದರಿಯಾಂ ವಾತ ನಾರಾಯಣ ಪಾಲಿತಾಯಾಂ. ಪಾಂಡುರಾಜ ತಥೋ ರಾಜ್ಯಭರಂ ನಿಧಾಯ, ಆಮೇಲೆ ತನ್ನ ರಾಜ್ಯದ ಭಾರವನ್ನು ಜ್ಯೇಷ್ಠೇ ಅನುಜೆ, ಹಿರಿಯಣ್ಣನಾದ ಧೃತರಾಷ್ಟ್ರನಲ್ಲಿ ಅನುಜೆ, ತನ್ನ ತಮ್ಮನಾದ ವಿದುರನಲ್ಲಿ ಇಟ್ಟು ಕಾಡಿಗೆ ಹೋದ. ಯಾಕೆ ಹೋದ? ಪ್ರಾಯ ಹೀಗಿರಬೇಕಿತ್ತು. ಏನು? ನಾನು ಇದ್ರೆ ಧೃತರಾಷ್ಟ್ರನಿಗೆ ಏನೋ ಒಂಥರ ಕಿರಿಕಿರಿ ಅಂತ. ಪಾಂಡುವಿಗೆ ಹಾಗ್ಯಾಕೆ ಪ್ರಚೋದನೆ ಆಯಿತು ಅಂತ ಗೊತ್ತಿಲ್ಲ. ಸರಿ, ಇವರೇನು ಬರೀತಾರೆ? ರಾಜ್ಯಭೋಗೇಶು ಅನಾದರ ಏವಕಾರಾರ್ಥ ಜ್ಯೇಷ್ಠೇ ಅನುಜೆ ಚೈವ ವನಂ ಜಗಾಮ. ತನ್ನ ಅಣ್ಣನಲ್ಲಿ ತಮ್ಮನಲ್ಲಿ ಇಟ್ಟೇ ಕಾಡಿಗೆ ಹೋದ. ಅಂದರೆ ರಾಜ್ಯಭೋಗದಲ್ಲಿ ಆದರ ಇರಲಿಲ್ಲ ಪಾಂಡುವಿಗೆ, ಏನಂತ ಇಂಟ್ರೆಸ್ಟ್ ಇರಲಿಲ್ಲ ರಾಜ್ಯ ಆಳೋದ್ರಲ್ಲಿ, ಹೋದ ಅಂತ ಇವರು ಹೇಳ್ತಾರೆ. ನನಗೆ ಕೆಲವೊಮ್ಮೆ ಹಿಂಗೆ ತೋರುತ್ತೆ, ಇಡೀ ಆ ಸಿಚುವೇಶನ್ನ ಅಬ್ಸರ್ವ್ ಮಾಡಿದ್ರೆ ಪ್ರಾಯ ಅಣ್ಣನಿಗೆ ಕಿರಿಕಿರಿ ಆಗಬಾರ್ದು ನಾನಿದ್ರೆ ಅಂತಂದುಕೊಂಡು ಕಾಡಿಗೆ ಹೋದ. ನನ್ನ ಅಗತ್ಯ ಏನು? ಇವಾಗ ರಾಜ್ಯಪಾಲನೆಯಲ್ಲಿ ದಕ್ಷ ವಿದುರ ನೋಡ್ಕೊಳ್ತಾನೆ. ಹಾಗಾದರೆ ಯಾರಾದರೂ ಯುದ್ಧಕ್ಕೆ ಬಂದರೆ ನಾನು ರಕ್ಷಣೆ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ. ಅಷ್ಟೇ ಅವನಿಗೆ ಇರೋದು. ನನಗೆ ಹಾಗನ್ಸತ್ತೆ. ಅದನ್ನು ಕಾಡಿನಲ್ಲಿದ್ದಾಗ ಯಾರಾದರೂ ಇದಕ್ಕೆ ಅಂತ ಬಂದರೆ, ಯುದ್ಧಕ್ಕೆ ಅಂತ ಬಂದರೆ ನಾನು ಹೋಗಿ ರಾಷ್ಟ್ರವನ್ನು ರಕ್ಷಣೆ ಮಾಡ್ತೇನೆ. ಉಳಿದಂತೆ ಪಾಲನೆ ಮಾಡಲಿಕ್ಕೆ ಅವನಿಗೆ ಧೃತರಾಷ್ಟ್ರನಿಗೆ ಆಗತ್ತೆ, ವಿದುರನಿಗೆ ಪ್ರಜ್ಞೆ ಇದೆ, ಅವರಿಬ್ಬರು ನೋಡ್ಕೊಂಡು ಹೋಗ್ತಾರೆ ಅಂತ ಅನ್ನಿಸ್ತು ಅಂತ ನನಗೆ. ಮತ್ತೆ ಅವಾಗಿನ ಬೇರೆ ಸಿಚುವೇಶನ್ ಅನ್ನು ನೋಡಬೇಕು ನೀವು. ಜರಾಸಂಧ ಇನ್ನೂ ಬಾಲ್ಯಾವಸ್ಥೆಯನ್ನು ಕಳ್ಕೊಂಡಿರಲಿಲ್ಲ. ಬಾಲ್ಯಾವಸ್ಥೆ ಬಂದಿತ್ತು. ಬಾಲ್ಯಾವಸ್ಥೆ ಜರಾಸಂಧನಿಗೆ ಬಂದ್ಬಿಟ್ಟಿತ್ತು. ಪ್ರಾಯ ಇನ್ನೂ ಒಂದು ಸಾಧ್ಯತೆ ತೋರ್ತಾ ಇದೆ. ಜರಾಸಂಧ ಬಹಳ ಬಲಿಷ್ಠ. ಅವನು ಯುವಕ, ಚಿಗುರು ಮೀಸೆಯ ಯುವಕ. ಈಗ ಇನ್ನೂ ಇವರು ಯಾರು ಹುಟ್ಟೇ ಇಲ್ಲ. ಯಾರು ಪಾಂಡವರೇ ಮೊದಲಾದವರು, ಅಂದರೆ ಧರ್ಮರಾಜ ಅವರೆಲ್ಲ ಹುಟ್ಟಲಿಕ್ಕೆ ಇನ್ನೂ ಬಹಳ ಟೈಮ್ ಇತ್ತು. ಒಂದು ಸುಮಾರು 10-12 ವರ್ಷ ಆದಮೇಲೆ ಹುಟ್ಟಿರ್ಬೇಕು. ಈ ಘಟನೆ ಎಲ್ಲ ಆಗಿ ಇನ್ನೂ ಜಾಸ್ತಿನೇ ಆಗಿರಬಹುದು. ಪಾಂಡುವಿಗಿಂತ ಒಂದು ಸ್ವಲ್ಪ ಸಣ್ಣವನು ಜರಾಸಂಧ ಮೊದಲಾದವರು. ಜರಾಸಂಧ ಭೀಷ್ಮಾಚಾರ್ಯರನ್ನ ಕುರಿತು ಯಾಕೆ ದಾಳಿ ಮಾಡಲಿಲ್ಲ ಅಂದರೆ ಕಾರಣ ಇಷ್ಟೇ, ಅವರು ರಾಜ ಅಲ್ಲ ಅವನು ಅಂತ. ಜರಾಸಂಧ ಪ್ರಾಯ ಕೆಟ್ಟದ್ರಲ್ಲಿ ಒಂದು ಒಳ್ಳೆ ಗುಣ ಇತ್ತು ಅವನು, ಕೆಲವೊಂದೆಲ್ಲ ಡಿಗ್ನಿಟಿ.
ಡಿಗ್ನಿಫೈಡ್ ವಿಲನ್ ಅವನು, ಒಂದು ಡಿಗ್ನಿಟಿ ಇತ್ತು ಲೈಫಿನಲ್ಲಿ. ಪಾಂಡು ಕಾಡಿನಲ್ಲಿದ್ದರೆ ಕೆರ್ಕೊಂಡು ಹೋಗಿ ಜಗಳ ಮಾಡಲ್ಲ, ಕಾಲು ಕೆರ್ಕೊಂಡು ಹೋಗಿ ಜಗಳ ಮಾಡ್ತಾ ಇರಲಿಲ್ಲ. ಅಂತಹ ಕ್ಷುಲ್ಲಕ ಮನೋಭಾವ ಇಲ್ಲ ಅವನು ಸ್ವಲ್ಪ. ಇನ್ನು ಭೀಷ್ಮಾಚಾರ್ಯರಿದ್ದಾರೆ, ಅವರು ರಾಜ ಅಲ್ಲ, ಅದರಿಂದಾಗಿ ನಾನು ಯುದ್ಧ ಮಾಡಲ್ಲ. ಆಮೇಲೆ ಯುದ್ಧ ಮಾಡುವ ಪ್ರಸಂಗ ಬರ್ತಾ ಇತ್ತು ದುರ್ಯೋಧನಾದಿಗಳಿರುವಾಗ. ಆಗ ಅಶ್ವತ್ಥಾಮಾಚಾರ್ಯ ಬಂದ್ಬಿಟ್ಟಿದ್ರು, ಅವ್ರು ರುದ್ರದೇವರು ಅಂತ ಗೊತ್ತಿತ್ತು. ಈ ಎಲ್ಲ ಕಾರಣಗಳನ್ನು ನೋಡ್ತಾ ಇದ್ರೆ ನಮಗೆ ಪಾಂಡು ಈ ಒಂದು ರಾಜಕೀಯ ಸೂಕ್ಷ್ಮಕ್ಕಾಗಿಯೂ ಕೂಡ ಕಾಡಿಗೆ ಬಂದ ಅಂತ ಅನಿಸುತ್ತೆ. ಇರಬಹುದು, ಗೊತ್ತಿಲ್ಲ. ಪತ್ನಿ ದ್ವಯೇನಾನುಗತೋ ಬದರ್ಯಾಂ ಉವಾತ ನಾರಾಯಣ ಪಾಲಿತಾಯಾಂ. ಪತ್ನಿ ದ್ವಯೇನ ಅನುಗತಃ, ಇಬ್ಬರೂ ಹೆಂಡಿರು ಅವನನ್ನು ಅನುಸರಿಸಿದರು. ನಾರಾಯಣ ಪಾಲನೆ ಮಾಡುವ ಬದರಿಯಲ್ಲಿ ವಾಸ ಮಾಡಿದ. ಗೃಹಾಶ್ರಮೇಣೈವ ವನೇ ನಿವಾತಂ ಕುರುವಂತ ಭೋಗಾನ್ ಬುಭುಜೇತ ಪಶ್ಚಾತ್. ಚಕ್ರೇ ಮುನೀಂದ್ರೈಃ ಸಹಿತೋ ಜಗತ್ಪತಿಂ ರಮಾಪತಿಂ ಭಕ್ತಿಯುತೋಭಿಪೂಜಯನ್. ಗೃಹಸ್ಥಾಶ್ರಮದಿಂದಲೇ ಕಾಡಿನಲ್ಲಿ ವಾಸ ಮಾಡಿದ, ಭೋಗಗಳನ್ನು ಅನುಭವಿಸಿದ. ಅಂದರೆ ಗೃಹಸ್ಥಾಶ್ರಮಕ್ಕೆ ಯೋಗ್ಯವಾದ ಭೋಗಗಳನ್ನು ಅನುಭವಿಸಿದ. ಮುನಿಗಳಿಂದ ಕೂಡಿಕೊಂಡು ಜಗತ್ಪತಿಯಾದ ರಮಾಪತಿಯನ್ನ ಭಕ್ತಿಯಿಂದ ಪೂಜಿಸಿದ. ಹೀಗೆ ಪಾಂಡು ಕಾಡಿಗೆ ಬಂದ. ಅವನಿಗೆ ಇಲ್ಲಿ ನೋಡಿ, ಭೋಗೇಶು ಅನಾದರ ಅಂದ್ರು ನಿರ್ಣಯ ಭಾವಚಂದ್ರಿಕಾಕಾರರು. ಯಾಕಂದ್ರು ಭೋಗೇಶು ಅನಾದರ ಅಂತ? ಅದಕ್ಕೊಂದು ಕಾರಣ ಉಂಟು. ಹಿತ್ವಾ ಪ್ರಾಸಾದ ನಿಲಯಂ ಶುಭಾನಿ ಶಯನಾನಿ ಚ ಅರಣ್ಯ ನಿತ್ಯ ಸತತಂ ಬಭೂವ ಮೃಗಯಾಪರಃ. ಮಹಡಿ ಮನೆಗಳನ್ನು ಬಿಟ್ಟ, ಹಾಸಿಗೆ ಮೊದಲಾದ ಭೋಗಗಳನ್ನು ಬಿಟ್ಟ, ಅರಣ್ಯದಲ್ಲಿ ಇದ್ದ ಮೃಗಯಾಪರನಾದ ಅಂತ. ಹಿತ್ವ ಅಂತನ್ನೋದು ರಾಜ್ಯ ಭೋಗಗಳನ್ನು ಅವನು ಬಿಟ್ಟ. ಹಿತ್ವಾ ಪ್ರಾಸಾದ ನಿಲಯಂ. ಆದರೆ ಅವನಿಗೆ ಆ ದೈಹಿಕವಾದ ವ್ಯಾಯಾಮದ ಒಂದು ಹುಚ್ಚು ಹೋಗಲಿಲ್ಲ, ಅದಕ್ಕೆ ಮೃಗಯಾಪರ ಅಂದು. ಹೀಗೆ ಎಲ್ಲವನ್ನ ತೊರೆದು ಪಾಂಡು ನಿರಾತಂಕವಾಗಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ ಅನ್ನುವಲ್ಲಿಗೆ 175ನೆಯ ಶ್ಲೋಕ ಮುಗಿಯಿತು. ಉಳಿದಂತೆ ನಾಳೆ ನೋಡೋಣ. ಕೃಷ್ಣಾರ್ಪಣ.